ಹೌದಿಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದಗುರೋ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭस्य ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तजिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपा श्रीं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मो व्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। निगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगताङ्गतं यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं सुपुत्रवतीसकं शिखरेत्रशिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन घृतितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः स्मृतामुपयातोऽहं यामुनेयं नमामि तम् इति परिपृढो गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवीयातायातश्रमापहरां धियं जनेतु समे देव श्रीमान् धनञ्जयसारथिः सन्तस्सारलयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। वन्दे रामानुजाय नमः। वन्दे भगवान् नमः। ಭಕ್ತಿಯೋಗ ನೇರವಾಗಿ ಭಕ್ತಿಯೋಗಕ್ಕೆ ಅಂಕುರವಾದ ಪರಮಾತ್ಮನ ಕೈಂಕರ್ಯ ರೂಪವಾದ ಕರ್ಮಗಳನ್ನು ಮಾಡಲು ಅಶಕ್ತನಾದವನಿಗೆ ಕರ್ಮಯೋಗವನ್ನು ವಿಧಿಸಿ ಅದರ ಆ ಕರ್ಮಯೋಗದಲ್ಲಿರುವ ಪರ್ವಗಳನ್ನು ಹೇಳಿ ಅದರ ಮೂಲಕ ಭಕ್ತಿಯೋಗವನ್ನು ಪಡೆದುಕೊಳ್ಳಬಹುದು. ಭಕ್ತಿಯೋಗ ನೇರವಾಗಿ ಮಾಡುವುದಕ್ಕೆ ಅಶಕ್ತನಾದವನಿಗೆ ಅಂತ ಹೇಳಿ ಆ ಶ್ಲೋಕವನ್ನು ನೋಡಿದ್ವಿ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತಿ ಕರ್ಮಫಲತ್ಯಾಗ ತ್ಯಾಗಾತಿ ಶಾಂತಿರಮ ಅನಂತರಂ. ಇಲ್ಲಿ ಎಲ್ಲ ಧ್ಯಾನ ಜ್ಞಾನ ಮೊದಲಾದ ಶಬ್ದಗಳು ಬರುತ್ತೆ. ಅಭ್ಯಾಸ ಧ್ಯಾನ ಜ್ಞಾನ ಎಲ್ಲ ಇದನ್ನು ಹಿಂದಿನ ಶ್ಲೋಕಕ್ಕೆ ಅನ್ವಯಿಸಿ ಅರ್ಥವನ್ನು ನಾವು ಮಾಡಿಕೊಳ್ಬೇಕು. ಆದ್ದರಿಂದ ಇಲ್ಲಿ ಮೊದಲು ಹೇಳಿರುವಾಗ ಅಭ್ಯಾಸಕ್ಕಿಂತ ಜ್ಞಾನವು ಶ್ರೇಯಸ್ಸು ಅಂತ ಹೇಳಿದಾಗ ಅಭ್ಯಾಸ ಅನ್ನುವುದು ಭಕ್ತಿಯೋಗದ ವಿಷಯ ಅನ್ನೋದನ್ನು ಅದಕ್ಕೆ ಅಶಕ್ತನಾದವನಿಗೆ ಇದು ಹೇಳಿರೋದ್ರಿಂದ ಇಲ್ಲಿ ಆರಂಭದಲ್ಲಿ ಅದರಿಂದ ಆರಂಭಿಸಿ ಅದಾದ ಮೇಲೆ ಬರುವ ಧ್ಯಾನ ಮತ್ತು ಇದೆಲ್ಲವೂ ಕೂಡ ಕರ್ಮಫಲತ್ಯಾಗದಲ್ಲಿ ಮುಗಿಯುತ್ತೆ. ಎಲ್ಲ ಕರ್ಮಯೋಗದಿಂದಲೇ ಉಂಟಾಗುವ ಮೇಲ್ಮೇಲೆ ಉಂಟಾಗುವಂತಹ ದಶೆಗಳು ಅದನ್ನು ವಿವರಿಸಿದ್ರು. ಅದು ಮಾಡುವುದಕ್ಕೆ ಅದನ್ನು ಸ್ವಾಮಿ ದೇಶಿಕನ್ನದಲ್ಲೇ ಕೆಲವು ಸಂದೇಹಗಳನ್ನು ಹಾಕಿ ಈ ರೀತಿ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿ ಭಾಷ್ಯಕಾರರು ಮಾಡಿರುವಂತಹ ಅರ್ಥವು ಹೇಗೆ ಸೂಕ್ತವಾಗಿದೆ ಎನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಇಲ್ಲಿ ನಾನು ಅಂತ ಆರಂಭಿಸಿ ಪೂರ್ವ ಪಕ್ಷವನ್ನು ಸಂದೇಹಗಳನ್ನು ಹೇಳ್ತಾರೆ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಇತ್ಯತ್ರ ಸ್ವಾರಸ್ಯೇನ ಅಭ್ಯಾಸ ಪ್ರವೃತ್ತಿ ಉತ್ತರೋತ್ತರಂ ಅಂತರಂಗ ಆಕಾರೇಣ ಪ್ರಕೃಷ್ಟಂ ಜ್ಞಾನಾಧಿಕಮಿತಿ ನ ಅಂಗೀಕ್ರಿಯತೆ. ಕಿಂ ನ ಅಂಗೀಕ್ರಿಯತೆ? ಅಭ್ಯಾಸಕ್ಕಿಂತ
ಜ್ಞಾನ ಅಂತ ಹೇಳೋದು ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಅಂತ ಹೇಳಿರುವಾಗ ಮಿಕ್ಕಿದೆಲ್ಲವೂ ಕೂಡ ಅದಕ್ಕೆ ಅಂತರಂಗ ಉಪಾಯ ಅಂತ ಹೇಳಿ ಧ್ಯಾನ ಮೊದಲಾದದ್ದೆಲ್ಲ ಅಭ್ಯಾಸಕ್ಕೆ. ಆದ್ದರಿಂದ ಇದಕ್ಕಿಂತ ಅದು ಶ್ರೇಯಸ್ಸು, ಅದಕ್ಕಿಂತ ಅದು ಶ್ರೇಯಸ್ಸು ಅಂತ ಹೇಳಿರೋದು. ಒಂದಕ್ಕೊಂದಕ್ಕೆ ಶ್ರೇಯಸ್ಕರ ಅಂತಲೇ ಯಾಕೆ ತೆಗೆದುಕೊಳ್ಬಾರ್ದು ಅಂತ ಕಡೆಯಲ್ಲಿ ಕರ್ಮಯೋಗದಲ್ಲಿ ಮುಗಿಯುತ್ತೆ. ಆದ್ದರಿಂದ ಆ ರೀತಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದೂ ಅಲ್ಲದೆ ಇಲ್ಲಿ ಹೇಳಿರೋದು ಕರ್ಮಫಲ ತ್ಯಾಗವನ್ನು ಮಾಡು ಕಡೆಯಲ್ಲಿ ಅಶಕ್ತನಾದರೆ ಅಂತ ಹೇಳಿದ್ರೆ, ಅಥೈತದಪಿ ಅಶಕ್ತೋಸಿ ಅಂತ ಆರಂಭಿಸಿ ಹಿಂದಿನ ಶ್ಲೋಕದಲ್ಲಿ ಕರ್ಮಯೋಗವನ್ನು ಮಾಡು ಅಂತ ಹೇಳಿ ಸರ್ವ ಫಲತ್ಯಾಗವನ್ನು ಮಾಡಿ ಕರ್ಮಯೋಗವನ್ನು ಅನುಷ್ಠಾನ ಮಾಡು ಅಂತ ಹೇಳಿರೋದ್ರಿಂದ ಇದು ಒಂದಕ್ಕೊಂದಕ್ಕೆ ಇಲ್ಲಿ ಉತ್ಕೃಷ್ಟವಾದದ್ದು ಹೇಳ್ತಿಲ್ಲ. ಶ್ರೇಯಸ್ಸು ಅನ್ನುವ ಶಬ್ದವು ಯಾವ ಅರ್ಥದಲ್ಲಿ ಅಂತ ಹೇಳಿದ್ರೆ, ಅದರ ಮೇಲಿನ ಅವಸ್ಥೆಯು ಸಾಧ್ಯವಾಗದೆ ಹೋದರೆ ಹಿಂದಿನ ಅವಸ್ಥೆ ಶ್ರೇಯಸ್ಕರ. ಯಾಕೆಂದರೆ ಇದರಿಂದ ಆ ಅವಸ್ಥೆಗೆ ಹೋಗ್ಬೋದು, ಹಿಂದಿನ ಅವಸ್ಥೆಯಿಂದ ಮೇಲಿನ ಅವಸ್ಥೆಗೆ ಹೋಗ್ಬೋದು. ಭಕ್ತಿಯೋಗ ರೂಪದ ಅಭ್ಯಾಸವು ಸಾಧ್ಯವಿಲ್ಲದೆ ಹೋದರೆ ಅದಕ್ಕಿಂತ ಜೀವಾತ್ಮನ ಆತ್ಮಸಾಕ್ಷಾತ್ಕಾರ ಜ್ಞಾನವೇ ಶ್ರೇಯಸ್ಕರವಾದದ್ದು. ಯಾಕೆ ಅಂದರೆ ಇದರ ಆದಮೇಲೆ ಅದು ತಾನಾಗಿಯೇ ಬರುತ್ತೆ. ಆದ್ದರಿಂದ ಆ ರೀತಿ ಆ ಒಂದು ದೃಷ್ಟಿಯಿಂದ ಶ್ರೇಯಸ್ಕರ ಅಂತ ಹೇಳಿದೆ ಹೊರತು ಭಕ್ತಿಯೋಗ ಕರ್ಮಯೋಗಕ್ಕಿಂತ ಶ್ರೇಯಸ್ಕರ ಅನ್ನೋದರಲ್ಲಿ ಯಾವ ಒಂದು ಸಂದೇಹವೂ ಇಲ್ಲ. ಆದರೆ ಭಕ್ತಿಯೋಗ ಮಾಡೋಕ್ಕಾಗದೇ ಇರೋವನಿಗೆ ಅದರ ಹಿಂದಿನ ಅವಸ್ಥೆಯೇ ಶ್ರೇಯಸ್ಕರ, ಅದರಿಂದ ಮೇಲಕ್ಕೆ ಬರಬೇಕು. ಆದ್ದರಿಂದ ಇಲ್ಲಿ ಹಂತ ಹಂತವಾಗಿ ಒಬ್ಬ ಅಧಿಕಾರಿ ಮೇಲಕ್ಕೆ ಬರಬೇಕಾದ್ರೆ ಅವನಿಗೆ ಇದುವೇ ಶ್ರೇಯಸ್ಕರ. ಇದು ಮಾಡೋಕ್ಕೆ ಶಕ್ತಿ ಇಲ್ಲದೆ ಹೋದರೆ ಹಿಂದಿನ ಅವಸ್ಥೆಯನ್ನು ಅವಲಂಬಿಸು, ಅದು ಇಲ್ಲದೆ ಹೋದರೆ ಅದಕ್ಕೆ ಹಿಂದಿನ ಅವಸ್ಥೆ. ಆ ರೀತಿಯಾಗಿ ಇಲ್ಲಿ ಅರ್ಥ ಮಾಡಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಶ್ರೇಯಸ್ಕರ ಅಂತ ಹೇಳಿದ್ರೆ ಜ್ಞಾನಕ್ಕಿಂತ ಅಭ್ಯಾಸಕ್ಕಿಂತ ಜ್ಞಾನ ಶ್ರೇಯಸ್ಕರ, ಅದಕ್ಕಿಂತ ಧ್ಯಾನ ಶ್ರೇಯಸ್ಕರ, ಆ ರೀತಿ ಅರ್ಥದಲ್ಲಿ ಹೇಳ್ತಿಲ್ಲ. ಇದನ್ನು ಮಾಡೋಕ್ಕೆ ಅಶಕ್ತನಾದವನಿಗೆ ಅದರ ಹಿಂದಿನ ಅವಸ್ಥೆಗಳು ಹೇಳಿ ಕಡೆಯಲ್ಲಿ ಕರ್ಮಯೋಗ ಹೇಳುವುದರಿಂದ ಅದು ಆರಂಭ ದಶೆ, ಕರ್ಮಯೋಗದಿಂದಲೇ ಆರಂಭಿಸಬೇಕು. ಆದ್ದರಿಂದ ಇದು ಅವರೋಹ ಕ್ರಮದಲ್ಲಿ ಹೇಳ್ತಾ ಇದೆ ಅಶಕ್ತರಿಗೆ. ಆದ್ದರಿಂದ ಏನು ತಿಳಿಯುತ್ತೆ ಅಂದರೆ ಮುಂದಿನ ಅವಸ್ಥೆಗಳು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋ ತಿಳಿಯುತ್ತೆ. ಅದರ ಫಲ ಬರ್ತಿಲ್ಲ, ಅದು ಸರಿಯಾಗಿ ನಡೀತಿಲ್ಲ, ಆಗ ಅದನ್ನು ಮಾಡೋಕ್ಕೆ ಶಕ್ತಿ ಇಲ್ಲ ಅನ್ನೋ ತಿಳಿದಾಗ ಅದರ ಹಿಂದಿನ ಅವಸ್ಥೆಯನ್ನೇ ಅವಲಂಬಿಸಿ ಅದನ್ನು ಪಕ್ವವಾಗಿ ಮಾಡಿಕೊಂಡ್ರೆ ಮುಂದಿನ ಅವಸ್ಥೆಗೆ ಹೋಗ್ಬೋದು. ಆ ಒಂದು ದೃಷ್ಟಿಯಿಂದ ಇಲ್ಲಿ ಶ್ರೇಯೋ ಹಿ ಜ್ಞಾನ ಅಭ್ಯಾಸ ಅಂತ ಹೇಳಿರೋ ಶ್ರೇಯಸ್ಕರ ಮೊದಲಾದ ಶಬ್ದಗಳು ಹೇಳಲ್ಪಟ್ಟಿರೋದು ಅನ್ನೋದು ಇಲ್ಲಿ ಸರಸವಾಗಿ ಈ ಶ್ಲೋಕಗಳ ಜೊತೆ ಅರ್ಥವನ್ನು ತಿಳಿದು ಬರುತ್ತೆ. ಆದ್ದರಿಂದ ಇಲ್ಲಿ ವ್ಯವಹಿತ ನಿಷ್ಠಾ ಶ್ರೇಷ್ಠ್ಯಂ ನಿಗಮಯತಿ ಹೇಳಿದಾಗ ಇಲ್ಲಿ ವ್ಯವಹಿತವಾದದ್ದು ಮಧ್ಯ ಮಧ್ಯದಲ್ಲಿ ಬರುವಂತಹದ್ದು, ಅವುಗಳಲ್ಲಿಯೇ ನಿಷ್ಠೆ ಹೊಂದಿರುವುದು ಶ್ರೇಷ್ಠವಾದದ್ದು ಅಂತ ಹೇಳಿ ಅದರ ಹಿಂದಿನ ಅವಸ್ಥೆಗಳು ಭಕ್ತಿಯೋಗಾಭ್ಯಾಸ ಅಶಕ್ತಸ್ಯ ಅಂತ ಆರಂಭ. ಅಭ್ಯಾಸಾತ್ ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಅಂದರೆ ಅಭ್ಯಾಸಕ್ಕಿಂತ ಅಂದರೆ ಭಕ್ತಿಯೋಗದ ಅಭ್ಯಾಸಕ್ಕಿಂತ ಆತ್ಮಜ್ಞಾನ ಶ್ರೇಯಸ್ಕರವಲ್ಲ. ಆದರೆ ಭಕ್ತಿಯೋಗ ಅಭ್ಯಾಸದಲ್ಲಿ ಅಶಕ್ತನಾದವನಿಗೆ ಆತ್ಮಜ್ಞಾನ ಶ್ರೇಯಸ್ಕರ. ಆ ರೀತಿ ಇಲ್ಲಿ ಅದನ್ನು ವಿವರಿಸ್ತಾರೆ. ಅಯಂ ಅಭಿಪ್ರಾಯ ಅಥ ಚಿತ್ತಂ ಸಮಾಧಾತು ನ ಶಕ್ನೋಷಿ ಇತಿ ಉಪಕ್ರಾಂತಂ ಆರಂಭಿಸಿ ಅಥೈತದಪಿ ಅಶಕ್ತೋಸಿ ಅನ್ನೋದು ಮತ್ಕರ್ಮ ಪರಮೋಭವ ಅಂತ ಹೇಳಿ ಅಥೈತದಪಿ ಅಶಕ್ತೋಸಿ ಅದು ಮಾಡೋಕ್ಕಾಗದೆ ಹೋದರೆ ಅನ್ನೋದರಿಂದ ಭಕ್ತಿಯೋಗಾಂಕುರೇಪಿ ಅಶಕ್ತಸ್ಯ ಭಕ್ತಿಯೋಗವನ್ನು ಉಂಟು ಮಾಡುವುದಕ್ಕೆ ಕಾರಣವಾದದ್ದು ಪರಮಾತ್ಮನ ಕೈಂಕರ್ಯ ರೂಪವಾದ ಕರ್ಮಗಳು ಅತ್ಯಂತ ಪ್ರೀತಿಯಿಂದ ಆರಾಧನಾ ರೂಪದಲ್ಲಿ ಮಾಡಿದರೆ ಅದು ಅಂಕುರವಾಗುತ್ತೆ ಮುಂದೆ ಭಕ್ತಿಯೋಗಕ್ಕೆ. ಅದು ಕೂಡ ಮಾಡಲು ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಕರ್ಮಫಲ ತ್ಯಾಗ ವಿಹಿತ, ಆವಾಗ ಕರ್ಮಫಲ ತ್ಯಾಗವನ್ನು ಮಾಡುವಂತ ವಿಧಿಸಲ್ಪಟ್ಟಿತು ಇಲ್ಲಿ. ಅದು ಕೂಡ ಇಲ್ಲಿ ಧ್ಯಾನಾತ್ ಕರ್ಮಫಲ ತ್ಯಾಗ ಇತಿ ಪ್ರತ್ಯವಿಜ್ಞಾಯತೆ. ಕಡೆಯಲ್ಲಿ ಇಲ್ಲಿ ಶ್ಲೋಕದಲ್ಲಿ ಕಡೆ ಭಾಗದಲ್ಲಿ ಎಲ್ಲ ಹೇಳಿ ಧ್ಯಾನಾತ್ ಕರ್ಮಫಲ ತ್ಯಾಗ ಶ್ರೇಯ ಅಂತ ಹೇಳಿದಾಗಾಯಿತು. ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಶ್ರೇಯಸ್ಕರ ಅಂದರೆ ಹೇಗೆ? ಕರ್ಮಫಲ ತ್ಯಾಗ ಮಾಡಿ ಕರ್ಮಯೋಗ ಮಾಡಿದ ಮೇಲೆ ತಾನೇ ಧ್ಯಾನವೇ ಉಂಟಾಗುವಂಥದ್ದು, ಹೇಗೆ ಶ್ರೇಯಸ್ಕರ ಅನ್ನೋದರಲ್ಲಿ ಈ ರೀತಿ ಅರ್ಥವನ್ನು ಹೇಳಬೇಕು ಅನ್ನೋದ್ರಿಂದ ತತಶ್ಚ ಅಭ್ಯಾಸಾಪೇಕ್ಷೆಯ ತಸ್ಯ ಅಶಕ್ತ ವಿಷಯತ್ವೇ ಸಿದ್ಧೇ, ಅದರಲ್ಲಿ ಅಶಕ್ತನಾಗಿರೋದ್ರಿಂದಲೇ ತದುಭಯ ಮಧ್ಯಗತಯೋ ಅಪಿ ಅಭ್ಯಾಸ ಮಾಡುವುದಕ್ಕೆ ಅಶಕ್ತನಾದವನಿಗೆ ಜ್ಞಾನವು ಶ್ರೇಯಸ್ಕರ ಅಂತ ಹೇಳಿ ಜ್ಞಾನ ಆದಮೇಲೆ ಧ್ಯಾನ ಆದಮೇಲೆ ಕರ್ಮಫಲ ತ್ಯಾಗ ಹೀಗೆ ಹೇಳಿರೋದ್ರಿಂದ ಇದು ಕೂಡ ಇದೆಲ್ಲ ಕರ್ಮಯೋಗದಲ್ಲಿ ಪರ್ಯವಸಾನವಾಗುತ್ತೆ.
ಜ್ಞಾನಧ್ಯಾನಯೋ ಅಭ್ಯಾಸಾತ್ ಪೂರ್ವಭಾವಿತ್ವೇನ. ಅಂದರೆ ಇದು ಅಭ್ಯಾಸಕ್ಕಿಂತ ಮೊದಲು ಜ್ಞಾನ ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್. ಅಭ್ಯಾಸಕ್ಕಿಂತ ಜ್ಞಾನ ಶ್ರೇಯಸ್ಸು, ಜ್ಞಾನಕ್ಕಿಂತ ಧ್ಯಾನ ಶ್ರೇಯಸ್ಸು, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ. ಅದರಿಂದ ಅಭ್ಯಾಸ ಮೊದಲು, ಆಮೇಲೆ ಅದಕ್ಕಿಂತ ಜ್ಞಾನ, ಆಮೇಲೆ ಧ್ಯಾನ, ಆಮೇಲೆ ಕರ್ಮಫಲ ತ್ಯಾಗ. ಈ ಕ್ರಮದಲ್ಲಿ ಹೇಳಿರೋದ್ರಿಂದ ಈ ಅಭ್ಯಾಸ ಅಂತ ಹೇಳುವಂತಹದ್ದು ಭಕ್ತಿಯೋಗದಲ್ಲಿ ಅಭ್ಯಾಸ ಮಾಡುವುದಕ್ಕೆ ಅಶಕ್ತನಾದವನು ಅನ್ನುವ ಅರ್ಥ ಸ್ಪಷ್ಟವಾಗಿ ಅಲ್ಲಿ ಬರುತ್ತೆ. ಆದ್ದರಿಂದ ಕಡೆಯಲ್ಲಿ ಬಂದಿರೋದೇನು ಶ್ರೇಯಸ್ಕರ ಅಂತ ಹೇಳಿರೋದು ಕರ್ಮಣಃ ಪರತ್ವೇನ ಪ್ರತೀಯಮಾನಯೋ ತದಶಕ್ತಾಧಿಕಾರಿ ವಿಶೇಷ ವಿಷಯತ್ವಂ ಸಿದ್ಧಂ. ಇಲ್ಲದೆ ಹೋದರೆ ಅದು ಶ್ರೇಯಸ್ಕರ ಆಗಕ್ಕೆ ಸಾಧ್ಯವಾಗೋದಿಲ್ಲ. ಅದರಲ್ಲಿ ಅಶಕ್ತನಾದವನಿಗೆ ಇದು ಶ್ರೇಯಸ್ಕರ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಹೇಳಲ್ಪಡುತ್ತೆ. ಅದನ್ನು ಭಾಷ್ಯದಲ್ಲಿ ಅಲ್ಲಿಯೂ ಸ್ಪಷ್ಟವಿದೆ. ಅಂದರೆ ಅನಭಿಸಂಹಿತ ಫಲಾದ ಅನುಷ್ಠಿತಾತ್ ಕರ್ಮಣಃ ಅನಂತರಮೇವ ಹೇಳಿ ಶಾಂತೆ ಮನಸ್ಸಿ ಆತ್ಮಧ್ಯಾನಂ ಧ್ಯಾನಾಚ್ಚ ತದಾಪರೋಕ್ಷ್ಯಾತ್ ಪರಾಭಕ್ತಿ ಅಂತ ಹೇಳಿ ಭಕ್ತಿಯೋಗಾಭ್ಯಾಸ ಅಶಕ್ತಸ್ಯ ಆತ್ಮನಿಷ್ಠ ಏವ ಶ್ರೇಯಸಿ ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಅದರಿಂದ ಆತ್ಮನಿಷ್ಠನಿಗೂ ಕೂಡ ಮನಃಶಾಂತಿ ಅನ್ನೋದು ಉಂಟಾಗಬೇಕು. ಅದು ಅನಭಿಸಂಹಿತ ಫಲಕರ್ಮ ನಿಷ್ಠಾ ಏವ ಶ್ರೇಯಸಿ. ಆದ್ದರಿಂದ ಅದನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಅಂತರ್ಗತ ಆತ್ಮಜ್ಞಾನ, ಅನಭಿಸಂಹಿತ ಫಲ ಕರ್ಮನಿಷ್ಠ ಅಲ್ಲಿಂದ ಆರಂಭಿಸಬೇಕು. ಆರಂಭಿಸಿದ್ರೆ ಮನಸ್ಸು ಶಾಂತವಾಗಿ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲಿವರು ಮ್ಯೂಟ್ ಮಾಡ್ಕೊಳ್ಳಿ. ಏನಾದ್ರು ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ಇಲ್ಲದೆ ಹೋದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಅನಭಿಸಂಹಿತ ಫಲ ಕರ್ಮನಿಷ್ಠಸ್ಯ ಉಪಾದೇಯಾನ್ ಗುಣಾನಾಗ. ಈಗ ಕಡೆಯಲ್ಲಿ ಇಲ್ಲಿ ಹೇಳಿರೋದು ಎಲ್ಲವೂ ಕೂಡ ಸ್ವರಸವಾಗಿ ಬರುತ್ತೆ. ಶ್ಲೋಕಗಳ ಪೂರ್ವ ಪರವನ್ನೆಲ್ಲ ನೋಡಿ ಇಲ್ಲಿ ಅರ್ಥವನ್ನ ಭಾಷೆಕಾರರು ಅರ್ಥ ಮಾಡ್ತಾರೆ. ಇದು ಇಲ್ಲಿ ವಿಶೇಷವಾದ ಅರ್ಥಗಳು. ಇದೆಲ್ಲ ಕೂಡ ಶ್ರೇಯೋ ಜ್ಞಾನ ಅಭ್ಯಾಸ, ಇದೆಲ್ಲ ಕರ್ಮಯೋಗದ ಪರವಾಗಿ ಮಾಡಿರುವಂತಹದ್ದು. ಅಭ್ಯಾಸ ಯೋಗದಲ್ಲಿ ಅಶಕ್ತನಾದವನು ಅಂತ ಹೇಳಿ. ಯಾಕೆ ಅಂದರೆ ಅದರ ಹಿಂದಿನ ಶ್ಲೋಕದಲ್ಲಿ ಮಧ್ಯೋಗಮಾಶ್ರಿತ ಅನ್ನೋದು ಸ್ಪಷ್ಟವಾಗಿ ಬಂತು. ಮಧ್ಯೋಗಮಾಶ್ರಿತ ತೈತದಪಿ ಅಶಕ್ತೋಸಿ ಕರ್ತು ಮಧ್ಯೋಗ ಅನ್ನೋದು ಪರಮಾತ್ಮನ ಯೋಗ. ಆ ಪರಮಾತ್ಮ ಯೋಗದಲ್ಲಿ ಅಶಕ್ತಿಯಾದರೆ ನಿನಗೆ ಅದಕ್ಕಿಂತ ಆತ್ಮಜ್ಞಾನವು ಶ್ರೇಯಸ್ಕರ ಅನ್ನೋದು ಅದು ಅಶಕ್ತರ ವಿಷಯ ಅನ್ನೋದು ಸ್ಪಷ್ಟ ಮಾಡಿದ್ರು. ಈಗ ಇಲ್ಲಿ ಕಡೆಯಲ್ಲಿ ಇಲ್ಲಿ ಮುಗಿದಿರೋದು ಕರ್ಮಯೋಗದಲ್ಲಿ ಕರ್ಮಫಲ ತ್ಯಾಗ ಅಂತ ಹೇಳಿದ್ರಿಂದ ಕರ್ಮಯೋಗದ ಆರಂಭ ದಶೆಗೆ ಬಂದು ಮುಗಿದಿದೆ ಇಲ್ಲಿ ಉಪದೇಶದಲ್ಲಿ. ಆದ್ದರಿಂದ ಇಲ್ಲಿ ಮುಂದೆ ಹೇಳುವಂತಹ ಆತ್ಮಗುಣಗಳು 7 ಶ್ಲೋಕದಲ್ಲಿ ಹೇಳಲ್ಪಡುತ್ತೆ. ಈ ಆತ್ಮಗುಣಗಳು ಕರ್ಮಯೋಗಿಗೆ ಹೇಳಿದೆಯೋ ಭಕ್ತಿಯೋಗಿಗೆ ಹೇಳಿದೆಯೋ ಅನ್ನೋದು ಪ್ರಶ್ನೆ ಇಲ್ಲಿ. ಯಾಕೆಂದರೆ ಈ ಅಧ್ಯಾಯ 6 ಅಧ್ಯಾಯಗಳು ಭಕ್ತಿಯೋಗದ ಅಧ್ಯಾಯ 7ರಿಂದ 12. ಮತ್ತೆ ಇಲ್ಲಿ ಮದ್ಭಕ್ತ ಅನ್ನುವ ಶಬ್ದ 3-4 ಸತಿ ಬರುತ್ತೆ. ಮದ್ಭಕ್ತ, ಭಕ್ತಿಮಾನ್ ಮೊದಲಾದ ಶಬ್ದಗಳು 3-4 ಸತಿ ಬರುತ್ತೆ. ಮುಂದಿನ 7 ಶ್ಲೋಕಗಳು ಪೂರ್ತಿ ಆತ್ಮಗುಣಗಳು ಹೇಳಲ್ಪಟ್ಟಿದೆ ಒಬ್ಬ ಅಧಿಕಾರಿಗೆ. ಆ ಆತ್ಮಗುಣಗಳಲ್ಲಿ ಇದು ಭಕ್ತಿಯೋಗದ ಪ್ರಕರಣ 1. ಇನ್ನೊಂದು ಮದ್ಭಕ್ತ ಭಕ್ತಿಮಾನ್ ಶಬ್ದಗಳು ಬಂದಿದೆ. ಆದರೆ ಇದಕ್ಕೆ ಸಂಗತವಾದ ಶ್ಲೋಕ ಹಿಂದಿನದು ಕರ್ಮಯೋಗವನ್ನು ಹೇಳಿತು. ಕರ್ಮಯೋಗವನ್ನು ಹೇಳಿ ಅದಕ್ಕೆ ಸಂಗತವಾಗಿ ಬಂದಿರುವ ಈ ಆತ್ಮಗುಣಗಳು ಕರ್ಮಯೋಗಿಗೆ ಬೇಕಾದ ಆತ್ಮಗುಣಗಳು ಅಂತ ಭಾಷಿಕಾರ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ಭಕ್ತಿ ಅನ್ನೋದು ಬಂತಲ್ಲ ಅಂತ ಹೇಳಿದ್ರೆ ಭಕ್ತಿ ಎಲ್ಲರಿಗೂ ಬೇಕು. ಭಕ್ತಿ ಇಲ್ಲದೆ ಯಾವುದು ಮಾಡೋಕ್ಕಾಗೋದಿಲ್ಲ. ಪ್ರಪನ್ನನಿಗೂ ಭಕ್ತಿ ಬೇಕು, ಕರ್ಮಯೋಗಿಗೂ ಭಕ್ತಿ ಬೇಕು. ಭಕ್ತಿ ಇಲ್ಲದೆ ಯಾರು ಮಾಡೋಕ್ಕಾಗೋದಿಲ್ಲ. ಪ್ರಪತ್ತಿ ಇಲ್ಲದೆ ಅದ್ಯಾವುದನ್ನು ಮಾಡೋಕ್ಕಾಗೋದಿಲ್ಲ. ಪ್ರಪತ್ತಿ ಅಂಗ, ಅದಕ್ಕೆಲ್ಲ ಅಂಗವಾಗಿ ಪ್ರಪತ್ತಿಯೂ ಬೇಕು. ಪ್ರಪತ್ತಿಗೆ ಭಕ್ತಿಯೂ ಬೇಕು. ಹಾಗೆಯೇ ಕರ್ಮಯೋಗ ಯೋಗಗಳಲ್ಲಿಯೂ ಜ್ಞಾನಯೋಗಗಳಿಗೂ ಕೂಡ ಭಕ್ತಿ ಇಲ್ಲದೆ ಹೋದರೆ ನಡೆಯೋದಿಲ್ಲ. ಆದ್ದರಿಂದ ಎಲ್ಲಕ್ಕೂ ಭಕ್ತಿ ಬೇಕು. ಆ ಒಂದು ದೃಷ್ಟಿಯಿಂದ ಅಲ್ಲಿ ಭಕ್ತ ಅಂತ ಹೇಳಿದೆಯೇ ಹೊರತು ಭಕ್ತಿಯೋಗಿಯನ್ನು ಹೇಳಿಲ್ಲ ಅನ್ನೋದು ಇಲ್ಲಿ ನಮ್ಮ ಭಾಷ್ಯದಲ್ಲಿ ವಿಶೇಷವಾದ ಅರ್ಥ. ಆದ್ದರಿಂದ ಇಲ್ಲಿ ಸಂಗತಿಯನ್ನು ಸ್ಪಷ್ಟಪಡಿಸ್ತಾರೆ. ಅನಭಿಸಂಹಿತ ಫಲ ಕರ್ಮನಿಷ್ಠಸ್ಯ ಉಪಾದೇಯಾನ್ ಗುಣಾನಾಹ. ಏಕೆಂದರೆ ಹಿಂದಿನ ಶ್ಲೋಕ ಮುಗಿದಿದ್ದು ಅದರಲ್ಲಿಯೇ ಅನಭಿಸಂಹಿತ ಫಲ ಕರ್ಮನಿಷ್ಠಾ ಏವ ಶ್ರೇಯಸಿ.
ಇಲ್ಲಿ ಹೇಳಿದ್ರು. ಅಂತರ್ಗತ ಆತ್ಮಜ್ಞಾನ ಅನಭಿಸಂಹಿತ ಫಲಕರ್ಮನಿಷ್ಠ ಏವ ಶ್ರೇಯಸಿ. ಯಾಕೆಂದರೆ ಕರ್ಮಫಲ ತ್ಯಾಗ ಧ್ಯಾನಾತ್ ಕರ್ಮಫಲ ತ್ಯಾಗ ಶ್ರೇಯ ಅಂತ ಹೇಳಿದ್ರು. ತ್ಯಾಗ ಅತಿ ಶಾಂತಿ ಅಂದರೆ ಈ ಕರ್ಮಫಲ ತ್ಯಾಗವನ್ನು ಮಾಡಿದ್ರೆ ಮನಃಶಾಂತಿ ಉಂಟಾಗುತ್ತೆ ಅಂತ ಅರ್ಥ. ಅದಕ್ಕೆ ಅದಾದ ಮೇಲೆ ಮುಂದೆ ಅವನು ಮೇಲೆ ಹೋಗೋಕ್ಕೆ ಸಾಧ್ಯ. ಆದ್ದರಿಂದ ಕಡೆಯಲ್ಲಿ ಅನಭಿಸಂಹಿತ ಫಲ ಕರ್ಮನಿಷ್ಠ ಅನ್ನೋದು ಕರ್ಮಯೋಗ ಹೇಳಲ್ಪಟ್ಟಿದೆ. ಆ ಕರ್ಮಯೋಗಿಗೆ ಮುಂದಿನ ಶ್ಲೋಕದಲ್ಲಿ 7 ಶ್ಲೋಕಗಳಲ್ಲಿ ಬೇಕಾದಂತಹ ಆತ್ಮಗುಣಗಳು ಇಲ್ಲಿ ಹೇಳಲ್ಪಡುತ್ತೆ. ಅದನ್ನ ಇಲ್ಲಿ ಸಂಗತಿಯನ್ನು ಸ್ಪಷ್ಟಪಡಿಸ್ತಾರೆ. ಅನಭಿಸಂಹಿತ ಕರ್ಮಫಲ ನಿಷ್ಠಸ್ಯ ಉಪಾದೇಯಾನ್ ಗುಣಾನ್. ಭಕ್ತಿಯೋಗಿಗಲ್ಲ ಇಲ್ಲಿ ಹೇಳಿರೋದು ಅನ್ನೋದು ವಿಶೇಷ. ಇಲ್ಲಿ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣಯೇವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮೀ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿರ್ಯೋ ಮದ್ಭಕ್ತ ಸಮೇ ಪ್ರಿಯ. ಎಲ್ಲ ಆತ್ಮಗುಣಗಳು ಅದ್ಭುತವಾಗಿ ಹೇಳಲ್ಪಡುತ್ತೆ. ಕರ್ಮಯೋಗಿಗೆ ಬೇಕಾದಂತಹ ಆತ್ಮಗುಣಗಳು ಅವುಗಳೆಲ್ಲವೂ ಇಲ್ಲಿ ಅದ್ವೇಷ್ಟ ಸರ್ವಭೂತಾನ ಇದಕ್ಕೆಲ್ಲ ವಿಶೇಷವಾದ ವ್ಯಾಖ್ಯಾನ ಮಾಡ್ತಾರೆ. ಸಾಮಾನ್ಯವಾಗಿ ನೋಡಿದ್ರೆ ನಮ್ಮ ಶಬ್ದಗಳು ಅರ್ಥ ತಿಳಿಯುತ್ತೆ. ಯಾರಲ್ಲಿಯೂ ದ್ವೇಷವಿಲ್ಲದವನು, ಎಲ್ಲರಲ್ಲಿಯೂ ಮಿತ್ರಭಾವನೆ ಉಂಟವನು, ಎಲ್ಲರಿಗೂ ಕರುಣೆ ಉಳ್ಳವನು, ಕರುಣಃ ಇವಚ ನಿರ್ಮಮಃ ನಿರಹಂಕಾರ ಅಹಂಕಾರ ಮಮಕಾರಗಳು ಇಲ್ಲದೆ ಸಮದುಃಖ ಸುಖ ಸುಖ ದುಃಖಗಳಲ್ಲಿ ಸಮನಾಗಿ ನೋಡುವವನು, ಕ್ಷಮಿ ಸಹನೆ ಉಳ್ಳವನು, ಸಂತುಷ್ಟ ಸಂತೋಷ ಯಾವುದು ಸಿಗುತ್ತೋ ಅದರಲ್ಲಿ ಸಂತೋಷವನ್ನು ಹೊಂದೋದು, ಸತತಂ ಯೋಗಿ ಹೇಳಿದ್ರೆ ಆತ್ಮಧ್ಯಾನವನ್ನು ಮನಸ್ಸನ್ನು ನಿಯಮನ ಮಾಡುವಂತಹದ್ದು ಆತ್ಮಜ್ಞಾನದಲ್ಲಿ. ಯಥಾತ್ಮ ದೃಢ ನಿಶ್ಚಯ ಮೈಯರ್ಪಿತ ಮನೋಬುದ್ಧಿ ಅಂತ ಹೇಳಿ ನನ್ನಲ್ಲಿಯೇ ತನ್ನ ಬುದ್ಧಿಯನ್ನು ಮನಸ್ಸನ್ನು ಸಮರ್ಪಣೆ ಮಾಡಿದವನು. ಇಂತಹ ಯಾರು ಕರ್ಮಯೋಗಿ ಇದ್ದಾನೋ, ಭಕ್ತಿಯಿಂದ ಈ ಕರ್ಮಯೋಗವನ್ನು ಮಾಡ್ತಾನೋ ಅವನಿಗೆ ಬಹಳ ಪ್ರಿಯನಾದವನು ಅಂತ ಇಲ್ಲಿ ಅರ್ಥ. ಅದ್ವೇಷ್ಟ ಸರ್ವಭೂತಾನಾಂ ವಿದ್ವಿಷತಾಂ ಅಪಕುರ್ವತಾಮಪಿ ಸರ್ವೇಷಾಂ ಭೂತಾನಾಂ ಅದ್ವೇಷ್ಟ. ಸರ್ವಭೂತಾನಾಂ ಆದ್ದರಿಂದ ದ್ವೇಷ ಮಾಡುವವರಲ್ಲಿಯೂ ಅಪಕಾರ ಮಾಡುವವರಲ್ಲಿಯೂ ಕೂಡ ಎಲ್ಲರಲ್ಲಿಯೂ ಕೂಡ ಇವನು ಯಾವ ದ್ವೇಷವನ್ನು ಹೊಂದದೇ ಇರುವಂತಹವನು. ಸರ್ವೇಷಾಂ ಭೂತಾನಾಂ ಅದ್ವೇಷ್ಟ. ಯಾಕೆ ಹಾಗೆ ಮಾಡೋಕ್ಕೆ ಸಾಧ್ಯ? ಇವನು ಕರ್ಮಯೋಗಿ ಹಾಗೆ ಇರೋದಕ್ಕೆ ಸಾಧ್ಯವೇ ಅಂದರೆ ಯಾವ ರೀತಿ ಅನುಸಂಧಾನ ಮಾಡಿದ್ರೆ ಈ ರೀತಿ ಯಾರಲ್ಲೂ ದ್ವೇಷ ಹೊಂದದೇ ಇರೋಕ್ಕೆ ಸಾಧ್ಯ ಅಂದರೆ ಹಿಂದೆಯೂ ಅದನ್ನು ಹೇಳಿದ್ರು. ಮದಪರಾಧ ಅನುಗುಣಂ ಈಶ್ವರ ಪ್ರೇರಿತಾನಿ ಏತಾನಿ ಭೂತಾನಿ ದ್ವಿಷಂತಿ ಅಪಕುರ್ವಂತಿ ಚ ಇತಿ ಅನುಸಂಧಾನ. ಇದನ್ನು ಮಾಡಿದ್ರೆ ಇದು ಸಾಧ್ಯವಾಗುತ್ತೆ. ನನ್ನ ಒಂದು ಹಿಂದೆ ಮಾಡಿದ ಅಪರಾಧದಿಂದಲೇ ಅದರ ಫಲವಾಗಿ ಈಶ್ವರನು ಇವರನ್ನೆಲ್ಲ ಪ್ರೇರಿಸಿ ನನ್ನಲ್ಲಿ ಈ ರೀತಿ ದ್ವೇಷ ಮಾಡುವ ಹಾಗೆ ಮಾಡ್ತಾ ಇದ್ದಾನೆ. ಇದೇ ಸ್ವಾಮಿ ದೇಶಿಕನ ರಹಸ್ಯತ್ವಸಾರದಲ್ಲಿ ಸ್ವನಿಷ್ಠಾಭಿಜ್ಞಾನಾಧಿಕಾರದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಇದನ್ನೆಲ್ಲ ಎಲ್ಲರಿಗೂ ಬೇಕಾದದ್ದೇ, ಇದು ಪ್ರಪನ್ನರಿಗೂ ಬೇಕಾದದ್ದೇ. ಇಲ್ಲಿ ವಿಶೇಷವಾಗಿ ಕರ್ಮಯೋಗಿ ಹೇಳಲ್ಪಟ್ಟಿದೆ. ನನ್ನ ಒಂದು ಅಪರಾಧದಿಂದಲೇ ಪರಮಾತ್ಮನು ಇತರರನ್ನೆಲ್ಲ ಪ್ರೇರಿಸಿ ನನ್ನಲ್ಲಿ ಈ ರೀತಿ ದ್ವೇಷ ಮಾಡುವ ಹಾಗೆ ಮಾಡ್ತಾ ಇದ್ದಾನೆ ಹೊರತು ಅವ್ರ ಮೇಲೆ ಅದರಿಂದ ದ್ವೇಷ ಬರೋದಿಲ್ಲ. ಆವಾಗ ನನ್ನದೇ ಅಪರಾಧ ಅಂತ ತಿಳಿದ್ರೆ ಅವರು ಅಪಕಾರ ಮಾಡುವುದಾಗಲಿ ದ್ವೇಷ ಮಾಡುವುದಾಗಲಿ ಅಂತ ಅನುಸಂಧಾನ ಮಾಡಿದ್ರೆ ಯಾರಲ್ಲಿಯೂ ದ್ವೇಷ ಇರೋದಿಲ್ಲ. ನೀವು ನನ್ನ ಮೇಲೆ ಕೋಪಿಸ್ಕೊಳ್ಳಂಗೆ ಭಗವಂತ ಮಾಡ್ತಾನೆ ಅಂತನಾ? ಹೌದು ಹೌದು, ನನ್ನ ಅಪರಾಧವೇ ಕಾರಣವೇ ಹೊರತು ಅವರು ನನ್ನನ್ನು ದ್ವೇಷಿಸೋದಕ್ಕೆ ಕಾರಣ ಯಾವುದು ಅಂದ್ರೆ ನನ್ನ ಅಪರಾಧವೇ. ನನ್ನ ಅಪರಾಧದಿಂದ ಬೇರೆಯವರು ನನ್ನನ್ನ ತೊಂದರೆ ಮಾಡೋದು ಅದು ಒಪ್ಕೊಳ್ಳೋದಾದ್ರೂ ಭಗವಂತ ಅದನ್ನ ಪ್ರೇರೇಪಿಸ್ತಾನೆ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಒಪ್ಕೊಳ್ಳೋಕೆ ಮನಸ್ಸು ಯಾಕೆ ನಾ ಅಪರಾಧ ಮಾಡಿದ್ರೆ ಶಿಕ್ಷೆ ಕೊಡ್ಬೇಕೋ ಇಲ್ವೋ? ಅದು ನಮ್ ಕರ್ಮನೇ ಅದು ಹಾಗಾಗ್ಬಿಡುತ್ತೆ. ಕರ್ಮವೇ ಆ ಕರ್ಮಕ್ಕೆ ಶಿಕ್ಷೆ ಅನುಭವಿಸ್ಬೇಕೋ ಬೇಡವೋ ಈ ರೂಪದಲ್ಲಿ ಶಿಕ್ಷೆ ಕೊಡ್ತಾನೆ ಪರಮಾತ್ಮ ಅಂತ ಅರ್ಥ. ಪ್ರೇರಣೆ ಮಾಡ್ತಾನೆ ಅಂದ್ರೆ ಏನರ್ಥ? ನಾನು ಮಾಡಿದ ಅಪರಾಧಕ್ಕೆ ನನಗೆ ಇದು ಶಿಕ್ಷೆ, ಇವರು ನನ್ನನ್ನು ದ್ವೇಷಿಸೋ ಹಾಗೆ ಮಾಡ್ತಾ ಇದ್ದಾನೆ, ಅದುವೇ ಅರ್ಥ. ಹಾಗೆ ಬರ್ತಾನೆ ಹೇಳ್ತಾನೆ, ನನ್ನಿಂದನೇ ತಪ್ಪಾಗಿದೆ ಅಂತ ಹೇಳ್ಕೊಳ್ತಾನೆ. ಆ ರೀತಿ ಆಯ್ತು. ಎಲ್ಲ ಹಾಗೆಯೇ ತಗೋಬೇಕು, ಎಲ್ಲರೂ ಹಾಗೆಯೇ. ನಮಗೆ ಬರೋ ಕಷ್ಟ ಸುಖಗಳಾಗ್ಲಿ, ನಮಗೆ ಬರೋ ಇನ್ನೊಬ್ರು ಮಾಡೋ ದ್ವೇಷಗಳೆಲ್ಲ ನಾವು ಮಾಡಿದ ಅಪರಾಧಕ್ಕೆ ಫಲ, ನಾವು ಮಾಡಿದ ಕರ್ಮಗಳಿಗೆ ಫಲ.
ಅದನ್ನ ಬೇರೆಯವರ ಮೂಲಕನೂ ಕೊಡ್ತಾನೆ ಪರಮಾತ್ಮ ನಮಗೆ. ನಮಗೆ ಫಲ ಅದರ ಹೇಗೆ ಅನುಭವಿಸೋದು ಅಂದರೆ, ಇನ್ನೊಬ್ಬರ ಮೂಲಕ ನಮ್ಗೆ ದ್ವೇಷ ಮಾಡೋ ಹಾಗೆ ಮಾಡಿ ನಮಗೆ ಆ ರೀತಿ ಶಿಕ್ಷೆಯನ್ನು ಕೊಡ್ತಾನೆ. ಅದು ತಿಳ್ಕೊಂಡ್ರೆ ಇದಕ್ಕೆ ಕಾರಣ ಅವರಲ್ಲ, ನಾನೇ ಕಾರಣ ಅಂತ ತಿಳ್ಕೊಂಡ್ರೆ ಅವ್ರ ಮೇಲೆ ದ್ವೇಷ ಬರೋದಿಲ್ಲ. ಆವಾಗ ಅವರು ಕಾರಣವಿಲ್ಲದೆ ದ್ವೇಷ ಮಾಡ್ತಾರೆ ಅಂತ ಹೇಳ್ತೀವಿ ನಾವು. ಕಾರಣವಿಲ್ಲದೆ ಯಾರು ದ್ವೇಷ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಆ ಕಾರಣ ಯಾವುದು ಅಂದರೆ ನಮ್ಮದೇ ಅಪರಾಧ ಆಗಿರುತ್ತೆ, ಹಿಂದೆ ಮಾಡಿದ ಅಪರಾಧ. ಅದರಿಂದಲೇ ಇದು ಬರುವಂಥದ್ದು. ಆದ್ದರಿಂದಲೇ ಅದುವೇ ತತ್ವಾರ್ಥ. ಇಲ್ಲೇ ಹೋದರೆ ನಮಗೆ ಈ ರೀತಿ ಬರೋಕ್ಕೆ ಸಾಧ್ಯವಿಲ್ಲ. ನಮ್ಮ ಕರ್ಮದ ಫಲವನ್ನು ಈಶ್ವರನು ಬೇರೆಯವರ ಮೂಲಕನೂ ನಮ್ಗೆ ಕೊಡಿಸ್ತಾನೆ ಈ ರೀತಿ, ಅಷ್ಟೇ ಹೊರತು ಅವ್ರ ಕಾರಣವಲ್ಲ ಅದಕ್ಕೆ. ಆದ್ದರಿಂದ ಅವರ ಮೇಲೆ ದ್ವೇಷ ಮಾಡಿ ಪ್ರಯೋಜನ ಇಲ್ಲ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಅದು ಆ ರೀತಿ ನಾವು ಅನುಸಂಧಾನ ಮಾಡಿದ್ರೆ ಯಾವರಲ್ಲಿಯೂ ದ್ವೇಷ ಉಂಟಾಗೋದಿಲ್ಲ ಆಗ ಅಂತ ಹೇಳೋದು. ಅಡಿಯೇನ್ ತತ್ವಾರ್ಥ ಅದುವೇ. ಅಡಿಯೇನ್ ಹಾ, ಒಂದೇ ಒಂದ್ ಚಿಕ್ಕದು ಹೇಳ್ಬಹುದಾ ನೋಡಿ ಸ್ವಾಮಿ? ಹೇಳಿ. ಅದು ಆ ಕರ್ಮಕ್ಕೆ, ಅದು ಅಚೇತನ, ಅದಕ್ಕೆ ಏನು ಇದು, ಜ್ಞಾನ ಇಲ್ವಲ್ಲ, ಈ ತರ ಮಾಡ್ಬೇಕು, ಈ ತರ ಕೂಡುದು ಅಂತ. ಅದರಿಂದ ಆ ಕರ್ಮದಿಂದ ಅಪ್ರೀತನಾದ ಪರಮಾತ್ಮ ದುಃಖ ಕೊಡ್ತಾನೆ ನಮ್ಗೆ ಅಂತ ದೊಡ್ಡವ್ರು ಹೌದು, ಹೇಳಿದ್ರು. ಅದೇ ಹೌದು. ಹಾಗೆಯೇ ಕರ್ಮ ತಾನೇ ಫಲ ಕೊಡೋದಿಲ್ಲ. ಕರ್ಮವನ್ನು, ಆ ಕರ್ಮಗಳಿಗೆಲ್ಲ ಫಲ ಕೊಡೋವನು ಪರಮಾತ್ಮನೇ. ನಾವು ತಪ್ಪಾಗಿ ಕೆಲಸ ಮಾಡಿದ್ರೆ ಶಿಕ್ಷೆ ಕೊಡ್ತಾನೆ, ನಿಗ್ರಹ. ಸರಿಯಾಗಿ ಮಾಡಿದ್ರೆ ಅನುಗ್ರಹ ಮಾಡ್ತಾನೆ. ನಿಗ್ರಹ ಅನುಗ್ರಹಗಳೆಲ್ಲ ಪರಮಾತ್ಮನ ಸಂಕಲ್ಪ. ಅದುವೇ ಪುಣ್ಯ ಪಾಪ ಅಂತ ಹೇಳುವಂಥದ್ದು. ಆದ್ದರಿಂದ ಇದು ನಾನೇ ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಿರೋದ್ರಿಂದ ಈ ರೀತಿ ಇವರಿಂದ ನಾನು ಕೇಳಬೇಕಾಗಿದೆ, ಈ ರೀತಿ ನನ್ನನ್ನು ದ್ವೇಷ ಮಾಡ್ತಾ ಇದ್ದಾರೆ, ನನ್ನನ್ನು ಬೈತಾ ಇದ್ದಾರೆ, ಇದೆಲ್ಲ ಕೇಳೋದಕ್ಕೆ ನಾನೇ ಕಾರಣವೇ ಹೊರತು ಅವ್ರ ಕಾರಣವಲ್ಲ ಅನ್ನೋ ತಿಳ್ಕೊಳ್ಬೇಕು. ಅವರು ನೆನೆಸ್ಕೊಂಡ್ರು ಕೂಡ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಇದೆಲ್ಲ ಅವರವರ ಕರ್ಮಕ್ಕೆ ಅನುಗುಣವಾಗಿ ಫಲ ಬರುತ್ತೆ. ಅವ್ರಿಗೂ ಯಾವುದೋ ಒಂದು ಕರ್ಮದಿಂದ ಅದರ ಫಲವಾಗಿ ಇವರು ಹೀಗೆ ಮಾಡೋ ಹಾಗೆ ಮಾಡ್ತಾನೆ, ದ್ವೇಷ ಮಾಡೋ ಹಾಗೆ, ನಾವು ಅದನ್ನು ಎದುರಿಸೋ ಹಾಗೆ ಮಾಡ್ತಾನೆ. ಇದೆಲ್ಲ ಕರ್ಮ ಕಳಿತು ಅಂತ ತತ್ವಾರ್ಥ. ತಿಳ್ಕೊಬೇಕು. ಕರ್ಮ ತತ್ವಾರ್ಥ. ಕಳಿತು ಅಂತ ತಿಳ್ಕೊಂಡ್ಬಿಡ್ಬೇಕು. ಹೌದು, ಹೌದು. ಅದೇ ಸ್ವನಿಷ್ಠಾಭಿಜ್ಞಾನದಲ್ಲಿ ಹೇಳ್ತಾರೆ ದೇಶಕರು ವಿಸ್ತಾರವಾಗಿ. ಯಾರು ದ್ವೇಷ ಮಾಡಿದ್ರು, ಏನು ಮಾಡಿದ್ರು, ನಮ್ಮ ಅಪರಾಧಗಳೇ ಕಾರಣ ಅನ್ನೋದೇ ಇಲ್ಲಿ ಮುಖ್ಯ. ಅದರಿಂದ ಇವಾಗ ಸೀತೆ ಮಾತುಗಳನ್ನು ನೋಡಿದ್ರೆ ರಾಮಾಯಣದಲ್ಲಿ ಸ್ಪಷ್ಟವಾಗುತ್ತೆ. ಹನುಮಂತ ಬಂದು ಈ ರಾಕ್ಷಸಿಯರನ್ನೆಲ್ಲ ಹಿಂಸೆ ಮಾಡಿ ಸಂಹಾರ ಮಾಡ್ತೀನಿ ನಾನು, ನಿನಗೆ ವರ ಕೊಡ್ತೀವಿ, ಕೊಡೋ ತಗೋ ಅಂತ ಕೇಳಿದೆ. ಏನು ಕೊಡಲಿ ನಾನು ನಿನಗೆ ಅಂತ ಕೇಳ್ತಾಳು. ಇಂತಹ ಸುದ್ದಿ ಬಂದು ಹೇಳಿದ್ಯಲ್ಲ, ರಾವಣನ ವಧೆ ಆಗಿರೋದು. ಈ ರಾಕ್ಷಸಿಯರೆಲ್ಲ ನೀವು ಹಿಂಸೆ ಮಾಡಿದ್ರಲ್ಲ, ಅವ್ರನ್ನ ಚಿತ್ರವಧೆ ಮಾಡಿ ಹಿಂಸೆ ಮಾಡಬೇಕು ಹೇಳಿದಾಗ, ನೀನು ಹಾಗೆ ಮಾಡೋದು ಸರಿ ಇಲ್ಲ. ಅವರ ಸ್ವಾಮಿಗಳ ಮಾತು ಕೇಳಿದ್ರು. ನನ್ನ ಪೂರ್ವಕರ್ಮದ ಯಾವುದೋ ಕರ್ಮದ ಫಲದಿಂದ ನಾನು ಇದೆಲ್ಲ ಅನುಭವಿಸ್ಬೇಕೆ ಹೊರತು ಅವ್ರ ಕಾರಣ ಅಲ್ಲ. ಅವ್ರ ಮೇಲೆ ಯಾಕೆ ನೀನು ಹಿಂಸೆ ಮಾಡ್ತೀಯ ಅವ್ರನ್ನ ಅಂತ ಹೇಳ್ತಾಳೆ ಸೀತೆ. ಅದೇ ತತ್ವಾರ್ಥ. ಹಾಗೆಯೇ ಇರುವಂಥದ್ದು. ಆ ರೀತಿಯ ಅನುಸಂಧಾನ ಮಾಡಿದ್ರೆ ಯಾರಲ್ಲಿಯೂ ದ್ವೇಷ ಇರೋದಿಲ್ಲ. ಅದರಲ್ಲಿ ಯಾವ ವಿರೋಧವೂ ಇಲ್ಲ. ಅದರಿಂದ ಪರಮಾತ್ಮನಿಗೆ ದೋಷವಿಲ್ಲ. ಪರಮಾತ್ಮನಿಗೆ ದೋಷವಿಲ್ಲ. ನಮ್ಮ ಕರ್ಮದ ಫಲನ ಅವನು ಕೊಡ್ತಾ ಇದ್ದಾನೆ. ಅವನು ಕೊಡದೆ ಹೋದರೆ ದ್ವೇಷ, ಅವನಿಗೆ ದೋಷ ಬರುತ್ತೆ ಪರಮಾತ್ಮನಿಗೆ. ಅವರವ್ರ ಕರ್ಮಕ್ಕೆ ಅವರವ್ರ ಫಲ ಕೊಟ್ರೇನೆ ಅವನಿಗೆ ದೋಷ ಇರೋದಿಲ್ಲ. ಇಲ್ಲೇ ಹೋದರೆ ಅವನಿಗೆ ದೋಷ ಬರುತ್ತೆ ಸರ್ವೇಶ್ವರನಿಗೆ. ಅವನಿಗೆ ನಿರ್ದುಷ್ಟನಾಗಿದ್ದರೆ ಅವರವರ ಕರ್ಮಕ್ಕೆ ಫಲ ಅವರವರಿಗೆ ಕೊಡ್ತಾನು, ಪಕ್ಷಪಾತ ಇಲ್ಲದೆ. ಆದ್ದರಿಂದ ಇದೆಲ್ಲ ನಮ್ಮ ಪರಃ ಪಾಪಮಾದತ್ತೆ ಪರೇಶಾಂ ಪಾಪಕರ್ಮಣಾಂ. ಸೀತೆ ಮಾತು ರಾಮಾಯಣದಲ್ಲಿ, ನ ಪರಃ ಪಾಪಮಾದತ್ತೆ ಪರೇಶಾಂ ಪಾಪಕರ್ಮಣ. ಅದರಿಂದ ಕಾರ್ಯಂ ಕರುಣಮಾರ್ಯೇಣ ನ ಕಶ್ಚಿನ್ ಅಪರಾಧ್ಯತೆ. ಕರುಣೆಯಿಂದ ಮಾಡಬೇಕು. ಅದೇ ಇಲ್ಲೆಲ್ಲ ಹೇಳಿರೋದು, ಮೈತ್ರ ಕರುಣೆಯ ವಚ, ಇದೆಲ್ಲವೂ ಕೂಡ ಹಾಗೆಯೇ. ಅದುವೇ ತತ್ವಾರ್ಥ. ತೇಷು ದ್ವಿಷತ್ಸು ಅಪಕುರ್ವತ್ಸು ಚ ಸರ್ವಭೂತೇಷು ಮೈತ್ರಿಂ ಮತಿಂ ಕುರ್ವನ್ ಮೈತ್ರ. ಎಲ್ಲರಲ್ಲಿಯೂ ಇವನು ಮಿತ್ರಭಾವವನ್ನೇ ಹೊಂದಿರ್ತಾನೆ. ಎಲ್ಲರಲ್ಲಿಯೂ ಮಿತ್ರಭಾವನ್ನೇ ಹೊಂದಿರ್ತಾನೆ. ಇದುವೇ ಒಬ್ಬ ವೈಷ್ಣವನ ಲಕ್ಷಣ. ವಿಷ್ಣು ಪುರಾಣದಲ್ಲಿಯೂ ಇದೇ ಹೇಳಿರೋದು. ವೈಷ್ಣವನ ಲಕ್ಷಣ ಏನು ಅಂತ ಹೇಳಿದ್ರೆ, ತನ್ನ ಕರ್ಮಗಳನ್ನು ಮಾಡಿಕೊಂಡು ಅವನು ತನ್ನಲ್ಲಿಯೂ ಹಾಗೆಯೇ ತನ್ನ ವಿಪಕ್ಷದಲ್ಲಿಯೂ ಸಪಕ್ಷರಲ್ಲಿಯೂ ಎಲ್ಲರಲ್ಲಿಯೂ ತನ್ನಲ್ಲಿ ಹೇಗೆಯೋ ಹಾಗೆ ಏಕರೂಪದಿಂದ ಇರ್ತಾನವನು ಅಂತ ಹೇಳಿ ಯಾರಲ್ಲಿಯೂ ದ್ವೇಷೋದಿಲ್ಲ. ಅವನಿಂದ ಆ ರೀತಿ ಇರುವಂಥ ಅವನೇ ವೈಷ್ಣವ ಅಂತ ಹೇಳಿ
ಇದೆಲ್ಲ ಎಲ್ಲ ಕಡೆಯೂ ಹೇಳಿರೋದೆ ಈ ಆತ್ಮಗುಣಗಳೆಲ್ಲ. ಇದೆಲ್ಲ ತತ್ವಾರ್ಥ ಸ್ಪಷ್ಟವಾಗಿದೆ. ಈಶ್ವರನಿಗೆ ದೋಷವಿಲ್ಲ ಅದರಿಂದ. ಆದ್ದರಿಂದ ಎಲ್ಲರಲ್ಲಿಯೂ ಮೈತ್ರಿಯನ್ನೇ ಮಾಡಬೇಕು. ಹಾಗೆಯೇ ಇರ್ತಾನೆ ಕರ್ಮಯೋಗಿ, ಹೀಗೆ ಇರ್ತಾನೆ ಅವನು. ತೇಷು ಏವ ದುಃಖಿತೇಷು ಕರುಣಾಂ ಕುರ್ವನ್ ಕರುಣಃ, ಅವರಲ್ಲಿ ದುಃಖ ಹೊಂದಿದವರಲ್ಲಿ ಕರುಣೆಯನ್ನು ಹೊಂದ್ತಾನೆ. ಆದ್ದರಿಂದ ಇದೆಲ್ಲ ತತ್ವಾರ್ಥ ತಿಳಿದವರು ಮಾಡುವಂತಹ, ಅವನಿಗೆ ಆತ್ಮಜ್ಞಾನದಲ್ಲಿ ಇರುವಾಗ ಎಲ್ಲವೂ ಕೂಡ ಅವನಿಗೆ ಈ ರೀತಿಯೇ ಆತ್ಮಗುಣಗಳು ಬಹಳ ಪ್ರಧಾನವಾದದ್ದು ಅಂತ ಹೇಳಲ್ಪಟ್ಟಿದೆ. ನಿರ್ಮಮಃ ದೇಹೇಂದ್ರಿಯೇಷು ತತ್ ಸಂಬಂಧಿಷು ಚ ನಿರ್ಮಮಃ, ದೇಹ ಇಂದ್ರಿಯಗಳು ಆಗಲಿ ಮತ್ತು ಸಂಬಂಧಿಸಿದ ವಿಷಯಗಳಲ್ಲಿ ಆಗಲಿ ಅವರಿಗೆ ಸಂಬಂಧಿಸಿದ ಎಲ್ಲರಲ್ಲಿಯೂ ನನ್ನದು ಅನ್ನುವ ಬುದ್ಧಿ ಇರೋದಿಲ್ಲ ಅವನಿಗೆ, ಮಮಕಾರವಿಲ್ಲ. ನಿರಹಂಕಾರ ದೇಹಾತ್ಮಾಭಿಮಾನರಹಿತ, ಅಹಂಕಾರ ಮಮಕಾರಗಳಿರೋದಿಲ್ಲ. ತಥೇವ ಸಮದುಃಖ ಸುಖ, ಈ ಅಹಂಕಾರ ಮಮಕಾರ ಇಲ್ಲದೆ ಹೋದರೆ ಸುಖ ದುಃಖಗಳಲ್ಲಿ ಅವನಿಗೆ ಒಂದೇ ರೀತಿಯಲ್ಲಿ ಇರ್ತಾನೆ. ಸುಖ ದುಃಖ ಆಗಮಯೋ ಸಾಂಕಲ್ಪಿಕಯೋ ಹರ್ಷೋದ್ವೇಗ ರಹಿತ, ಹರ್ಷ ಉದ್ವೇಗ ಯಾವುದೂ ಇರೋದಿಲ್ಲ. ಇದೆಲ್ಲ ಸಂಕಲ್ಪದಿಂದ ಉಂಟಾಗುವಂಥದ್ದು. ಸುಖ ದುಃಖದಿಂದ ಉಂಟಾಗುವಂತಹ ಸಂಕಲ್ಪದಿಂದ ಉಂಟಾಗುವಂಥದ್ದು ಇದೆಲ್ಲ ಸಂಕಲ್ಪ. ಹರ್ಷ ಉದ್ವೇಗ ಯಾವುದೂ ಇಲ್ಲದೇ ಇರುವಂತಹ ಅವನು ಸುಖ ದುಃಖದಿಂದ ಬರುವಂತಹದರಲ್ಲಿ. ಕ್ಷಮೀ, ಇಲ್ಲಿ ಎರಡು ವಿಷಯ ಹೇಳ್ತಾರೆ ಇಲ್ಲಿ. ಸ್ಪರ್ಶ ಪ್ರಭವಯೋ ಅವರ್ಜನೀಯಯೋರಪಿ ತಯೋ ವಿಕಾರರಹಿತ. ಗೀತೆಯಲ್ಲಿ ಆರಂಭದಲ್ಲಿಯೇ ಇದೆರಡು ಕೂಡ ಹೇಳಲ್ಪಟ್ಟಿತು. 2-3 ಅಧ್ಯಾಯಗಳಲ್ಲಿ ಹೇಳಿದಾಗ ಎರಡು ವಿಧವಾದ ನಮಗೆ ಕಷ್ಟಗಳು ಬರುತ್ತೆ. ಒಂದು ಹೊರಗಡೆಯಿಂದ ಆಗುವಂತಹದ್ದು, ಇನ್ನೊಂದು ಒಳಗಡೆಯೇ ಉಂಟಾಗುವಂತಹದ್ದು. ಆದ್ದರಿಂದ ಹೊರಗಡೆ ಅಂತಹದ್ದು ಹೇಗೆ ಅಂತ ಹೇಳಿದ್ರೆ ಅದೆಲ್ಲ ಪಾಂಚಭೌತಿಕವಾದ ಈ ಈ ಹೊರಗಡೆ ವಿಷಯಗಳು, ಮಳೆ ಗಾಳಿ ಮೊದಲಾದದ್ದೆಲ್ಲ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನಃ ಅನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ ಹೇಳಿದಾಗ ಅದನ್ನು ನೀನು ಸಹಿಸ್ಕೊಳ್ಬೇಕು. ಅದೇ ಇಲ್ಲಿ ಕ್ಷಮಿ ಅಂತ ಹೇಳಿರೋದಕ್ಕೆ ಅದೇ ಅರ್ಥ. ಆಗಮಾಪಾಯಿಗಳು ಬರುತ್ತೆ ಹೋಗುತ್ತೆ, ಎಲ್ಲ ಮಾತ್ರ ಸ್ಪರ್ಶಾಹ ಅಂದರೆ ಮಾತ್ರ ಅಂತ ಹೇಳೋದ್ರಿಂದ ತನ್ಮಾತ್ರೆಗಳು ಅಂದರೆ ಪಾಂಚಭೌತಿಕವಾದದ್ದು, ಮಳೆ ಗಾಳಿ ಮೊದಲಾದ್ರಿಂದ ಉಂಟಾಗುವಂಥದ್ದು, ಅವುಗಳೆಲ್ಲ ಕೂಡ ಆಗಮಾಪಾಯಿಗಳು ಬರುತ್ತೆ ಹೋಗುತ್ತೆ. ಅದನ್ನು ನಾವು ಏನು ನಿಯಮನ ಮಾಡೋಕ್ಕಾಗೋದಿಲ್ಲ. ಮಳೆ ಬರುತ್ತಾ ಇದ್ದರೆ ನಿಲ್ಲಿಸೋಕ್ಕಾಗೋದಿಲ್ಲ. ಅದನ್ನು ಸಹಿಸ್ಕೊಳ್ಬೇಕು. ಸಹಿಸಿಕೊಂಡು ನಮ್ಮ ಕರ್ಮಗಳನ್ನು, ನಿತ್ಯ ಕರ್ಮಗಳನ್ನು ಪೂರ್ಣವಾಗಿ ಬಿಡಬಾರ್ದು. ಆರಂಭಿಸಿದ ಕರ್ಮಗಳನ್ನೆಲ್ಲ ಅಂದರೆ ಇದು ಸ್ಪರ್ಶ ಪ್ರಭವಯೋಹೋ ಅಂತ ಹೇಳಿದ್ರೆ ಮಾಸ್ತ್ರ ಸ್ಪರ್ಶ ಅಸ್ತು ಅನ್ನೋದೇ ಇದು. ಅದರಿಂದ ಉಂಟಾಗುವ ಅವರ್ಜನೀಯಯೋರಪಿ, ನಮ್ಮಿಂದ ಅದನ್ನು ತಡೆಯೋದಕ್ಕಾಗದೇ ಇರುವಂಥದ್ದು. ತಯೋಹ ವಿಕಾರರಹಿತ, ಅವುಗಳಿಂದ ಉಂಟಾಗುವ ವಿಕಾರವಿಲ್ಲದೇ ಇರುವಂಥದ್ದು. ಅದರಿಂದ ಯಾವ ವಿಕಾರವೂ ಉಂಟಾಗದೆ ಸಹಿಸಿಕೊಳ್ಳುವಂಥದ್ದು. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಇವನಿಗೆ ಸುಖ ದುಃಖ ಎಲ್ಲ ದೇಹಾತ್ಮಾಭಿರತೆಯೋ ಸಮದುಃಖ ಸುಖ, ಇದು ಸಂಕಲ್ಪ ಪ್ರಭವಾನ್ ಕಾಮಾನ್ ಎಲ್ಲವನ್ನು ತ್ಯಕ್ವಾ ಸರ್ವಾನ್ ಮನೋಗತಾನ್, ಅದೆಲ್ಲ ಮನಸ್ಸಿಂದ ನಮ್ಮ ಸಂಕಲ್ಪದಿಂದ ಉಂಟಾಗುವಂಥದ್ದು. ಒಳಗಡೆ ಸುಖ ದುಃಖಗಳು ನಮ್ಮ ಸಂಕಲ್ಪದಿಂದಲೇ ಉಂಟಾಗುವಂಥದ್ದು. ನಾವೇ ಸಂಕಲ್ಪ ಮಾಡಿ ಕರ್ಮಗಳನ್ನು ಮಾಡಿ ಅದರ ಫಲವನ್ನು ಪಡೆದುಕೊಂಡಿದ್ದೀವಿ. ಅದರಿಂದ ಸುಖ ದುಃಖಗಳು ಬರುತ್ತೆ. ಇದು ಒಳಗಡೆಯಿಂದ, ಇದು ನಮ್ಮ ನಿಯಮನದಲ್ಲಿದೆ. ನಾವು ಅದನ್ನು ತಡಿಬಹುದು. ಸಂಕಲ್ಪವನ್ನು ಸರಿಯಾಗಿ ಮಾಡಿದ್ರೆ ಇದು ಬರದೇ ಇರೋ ಹಾಗೆ ಮಾಡ್ಬೋದು. ಅದರಲ್ಲಿ ನಾವು ಹರ್ಷ ಉದ್ವೇಗವಿಲ್ಲದೆ ಇರುವಂಥದ್ದು. ಅದರಲ್ಲಿಯೂ ಬಂದರೂ ಕೂಡ ಅದನ್ನು ತಡೆದುಕೊಳ್ಬೇಕು. ಇದೆಲ್ಲ ನಾನೇ ಮಾಡಿದ ಕೆಲಸ, ನನ್ನ ಸಂಕಲ್ಪದಿಂದಲೇ ಆಗಿರುವಂಥದ್ದು ಅಂತ. ಅತಿಯಾಗಿ ಹರ್ಷ ಉದ್ವೇಗ ಇಲ್ಲದೇ ಇರುವಂಥದ್ದು. ಹರ್ಷ ಅತಿಯಾಗಿ ಆದರೆ ಮತ್ತೆ ಅದನ್ನೇ ಪಡೆದುಕೊಳ್ಳೋಣ ಅನ್ನುವ ಸಂಘ ಏರ್ಪಡುತ್ತೆ. ಅದರಲ್ಲಿ ಉದ್ವೇಗ ಬಂದರೆ ಅದನ್ನು ಬರದೇ ಇರೋ ಹಾಗೆ ಮಾಡೋಕ್ಕೆ ಏನು ಮಾಡೋದು, ಆ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ತೀವಿ. ಇದರಲ್ಲೆಲ್ಲ ಸಂಘ ಬರುತ್ತೆ. ಈ ರೀತಿ ಅದನ್ನು ಬಂಧನಕ್ಕೆ ಕಾರಣವಾಗುತ್ತೆ. ಇದೆಲ್ಲವೂ ಕೂಡ ಇಲ್ಲದೇ ಇರುವಂತಹವನು ಕರ್ಮಯೋಗ ಮಾಡುವಾಗ, ಆತ್ಮಾನುಸಂಧಾನದೊಡನೆ ಮಾಡುವಾಗ ಈ ಆತ್ಮಗುಣಗಳನ್ನೆಲ್ಲ ಮೈಗೂಡಿಸ್ಕೊಳ್ಬೇಕು. ಸಂತುಷ್ಟ ಯದೃಚ್ಛೋಪನತೇನ ಏನಕೇನಾಪಿ ದೇಹಧಾರಣ ದ್ರವ್ಯೇಣ ಸಂತುಷ್ಟ. ದೇಹಧಾರಣೆ ಮಾಡುವುದಕ್ಕೆ ಯಾವ್ಯಾವ ದ್ರವ್ಯಗಳು ಸಿಗುತ್ತೋ ತಾನಾಗಿಯೇ ಬರುತ್ತೆ. ಯದೃಚ್ಛಾ ಉಪನತೇನ, ತಾನಾಗಿಯೇ, ನಮಗೆ ಯಾವೊಂದು ಕಾರಣ ಅಂತ ಹೇಳೋದಿಲ್ಲ, ತಾನೇ ಏನೋ ಸಿಗುತ್ತೆ, ಅದರಿಂದಲೇ ಅವನಿಗೆ ಸಂತೋಷ. ಹಾಗೆ
ಸತತಂ ಯೋಗಿ ಸತತಂ ಪ್ರಕೃತಿವಿಯುಕ್ತ ಆತ್ಮಾನುಸಂಧಾನಪರಃ. ಸತತವಾಗಿ ಪರಿಶುದ್ಧವಾದ ಪ್ರಕೃತಿಯುಕ್ತವಾದ ಆತ್ಮಾನುಸಂಧಾನದಲ್ಲಿ ಇರುವಂತಹವನು. ಯಥಾತ್ಮ ನಿಯಮಿತ ಮನೋವೃತ್ತಿ. ಆತ್ಮಶಬ್ದಕ್ಕೆ ಇಲ್ಲಿ ಮನಸ್ಸು ಅಂತ ಅರ್ಥ ಮಾಡಿದ್ರು. ಮನಸ್ಸನ್ನು ನಿಯಮನ ಮಾಡಿಕೊಂಡವನು. ದೃಢ ನಿಶ್ಚಯ. ಶಾಸ್ತ್ರೋದಿತೇಷು ಅರ್ಥೇಶು ದೃಢ ನಿಶ್ಚಯ. ಇದು ಬಹಳ ಪ್ರಧಾನವಾದದ್ದು. ಅಧ್ಯಾತ್ಮಶಾಸ್ತ್ರೋದಿತೇಷು ಅರ್ಥೇಶು, ಅದರಲ್ಲಿ ಅರ್ಥಗಳಲ್ಲಿ ದೃಢವಾದ ನಿಶ್ಚಯವಿಟ್ಕೊಳ್ಬೇಕು. ಇದೆಲ್ಲ ನಾವು ಮನನ ಮಾಡಿ ದೃಢಪಡಿಸ್ಕೊಳ್ಳುವಂಥದ್ದು. ಮನನ ಮಾಡಿ ದೃಢಪಡಿಸ್ಕೊಳ್ಬೇಕು. ಕೇಳಿದಂತಹ ಶಾಸ್ತ್ರಾರ್ಥಗಳನ್ನೆಲ್ಲ ಮನನ ಮಾಡಿ ಇದುವೇ ಸರಿ ಇದುವೇ ಸರಿ ಅಂತ ಹೇಳಿ ಮನಸ್ಸಿನಲ್ಲಿ ದೃಢಪಡಿಸ್ಕೊಂಡು ಅದರಲ್ಲಿ ದೃಢವಾದ ವಿಶ್ವಾಸವನ್ನು ಹೊಂದಿರಬೇಕು. ಮೈ ಅರ್ಪಿತ ಮನೋಬುದ್ಧಿ ಭಗವಾನ್ ವಾಸುದೇವ ಏವ ಅನಭಿಸಂಹಿತ ಫಲೇನ ಅನುಷ್ಠಿತೇನ ಕರ್ಮಣ. ಇದೇ ನೀವು ಹೇಳಿದ್ದು, ಇದುವೇ ಪರಮಾತ್ಮನೇ ಎಲ್ಲವೂ ಫಲ ಕೊಡೋನು. ಅವನ ಆರಾಧನೆಯೇ ಎಲ್ಲವೂ ಕೂಡ. ಎಲ್ಲ ಕರ್ಮಗಳು ಪೂರ್ವಕಾಂಡದಲ್ಲಿ ವೇದದಲ್ಲಿ ಹೇಳಿರುವ ಎಲ್ಲ ಕರ್ಮಗಳು ಭಗವನ ಆರಾಧನ ರೂಪ. ಉಪನಿಷತ್ತಲ್ಲಿ ಹೇಳಿರುವುದೆಲ್ಲ ಅವನ ಆರಾಧ್ಯ ಸ್ವರೂಪ ಅಂತ ತಿಳಿಸಿ. ಒಂದು ಆರಾಧನ ಸ್ವರೂಪ, ಒಂದು ಆರಾಧ್ಯ ಸ್ವರೂಪ. ಎರಡು ಭಾಗ ವೇದದಲ್ಲಿ, ಕರ್ಮಕಾಂಡ ಜ್ಞಾನಕಾಂಡ. ಕರ್ಮಕಾಂಡವು ಅವನ ಆರಾಧನ ಸ್ವರೂಪವನ್ನು ತಿಳಿಸುತ್ತೆ, ಜ್ಞಾನಕಾಂಡವು ಆರಾಧ್ಯನ ಸ್ವರೂಪವನ್ನು ತಿಳಿಸುತ್ತೆ. ಆದ್ದರಿಂದ ಪರಮಾತ್ಮನೇ ಎಲ್ಲಕ್ಕೂ ಕೂಡ ಎಲ್ಲರಿಂದಲೂ ಎಲ್ಲ ಕರ್ಮಗಳಿಂದಲೂ ಆರಾಧಿಸಲ್ಪಡುವನು ಅವನೇ. ವಾಸುದೇವಯೇವ ಅನಭಿಸಂಹಿತ ಫಲೇನ ಅನುಷ್ಠಿತೇನ ಕರ್ಮಣ ಆರಾಧ್ಯತೆ. ಆರಾಧಿತಶ್ಚ ಮಮ ಮಮ ಆತ್ಮ ಅಪರೋಕ್ಷಂ ಸಾಧಯಿಷ್ಯತಿ. ನನ್ನ ಆತ್ಮದ ಸಾಕ್ಷಾತ್ಕಾರವನ್ನು ಅವನೇ ನನಗೆ ಉಂಟು ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಆರಾಧನೆ ಮಾಡಲ್ಪಟ್ಟ, ಈ ರೀತಿ ಆರಾಧಿಸಲ್ಪಟ್ಟ ಪರಮಾತ್ಮನು ಮಮ ಆತ್ಮ ಅಪರೋಕ್ಷಂ. ಅಪರೋಕ್ಷ ಅಂದರೆ ಸಾಕ್ಷಾತ್ ಅಂತ, ನೇರ ಸಾಕ್ಷಾತ್ಕಾರ. ಪರೋಕ್ಷ ಅಂದರೆ ಇಂಡೈರೆಕ್ಟ್, ಅಪರೋಕ್ಷ ಅಂದರೆ ಡೈರೆಕ್ಟ್. ಮಮ ಆತ್ಮ ಅಪರೋಕ್ಷಂ, ನನ್ನ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಯಿಷ್ಯತಿ, ಅವನೇ ನನಗೆ ಅನುಗ್ರಹಿಸ್ತಾನೆ, ಸಾಧಿಸ್ತಾನೆ. ಮೈ ಅರ್ಪಿತ ಮನೋಬುದ್ಧಿ, ನನ್ನಿಂದ ನನ್ನ ಮನಸ್ಸನ್ನು ಅವನಲ್ಲಿ ಪೂರ್ಣವಾಗಿ, ಮನಸ್ಸು ಬುದ್ಧಿಯನ್ನೆಲ್ಲ ಅರ್ಪಣೆ ಮಾಡಿರುವಂತಹ ನನ್ನಲ್ಲಿ ನನಗೆ ಅವನು ಈ ರೀತಿಯಾದ ಆತ್ಮಸಾಕ್ಷಾತ್ಕಾರ ಫಲವನ್ನು ಅನುಗ್ರಹಿಸ್ತಾನೆ. ಯಹ ಏವಂ ಭೂತಃ ಮದ್ಭಕ್ತಃ, ಹೀಗೆ ಇಂತಹ ಗುಣಗಳನ್ನು ಉಳ್ಳಂತಹ ನನ್ನ ಭಕ್ತನು ಅಂತ ಹೇಳಿದ್ರೆ, ಏವಂ ಕರ್ಮಯೋಗೇನ ಮಾಂ ಭಜಮಾನಃ ಯಹ, ಕರ್ಮಯೋಗದಿಂದ ನನ್ನನ್ನು ಆರಾಧಿಸ್ತಾನಲ್ಲ ಭಕ್ತಿಯಿಂದ, ಅವನು ಸಮೇ ಪ್ರಿಯ, ಅವನು ನನಗೆ ಪ್ರಿಯನಾದವನು ಅಂತ ಇಲ್ಲಿ ಆ ಅರ್ಥವನ್ನು ಇಲ್ಲಿ ಕರ್ಮಯೋಗಿಯ ವಿಷಯ ಇಲ್ಲಿ ಹೇಳ್ತಿರೋದು. ಮದ್ಭಕ್ತಃ ಅಂತ ಹೇಳಿದ್ರೆ ಕರ್ಮಯೋಗಿಗೆ ಬೇಕಾದ ಆತ್ಮಗುಣಗಳು ಇಲ್ಲಿ ಹೇಳಲ್ಪಡುತ್ತೆ. ಅದ್ವೇಷ್ಟ ಸರ್ವಭೂತಾನ 7 ಶ್ಲೋಕಗಳಲ್ಲಿ ಹೇಳಲ್ಪಡುತ್ತೆ. ಅದರಲ್ಲಿ ಏವಂ ಭಕ್ತೇ ಶ್ರೈಷ್ಠ್ಯಂ ಉಪಾಯೋಕ್ತಿ ಅಶಕ್ತಸ್ಯ ಆತ್ಮನಿಷ್ಠತ ಇತ್ಯೇತಾವದು ಉಕ್ತಂ. ಗೀತಾರ್ಥ ಸಂಗ್ರಹದಲ್ಲಿ ಹೇಳ್ತಾರೆ, ಭಕ್ತೇ ಶ್ರೈಷ್ಠ್ಯಂ ಉಪಾಯೋಕ್ತಿ ಅಶಕ್ತಸ್ಯ ಆತ್ಮನಿಷ್ಠತಾ ಅಂತ ಹೇಳಿ, ಭಕ್ತನೇ ಶ್ರೇಷ್ಠನಾದವನು ಅಂತ ಹೇಳಿ, ಉಪಾಯವನ್ನು ಭಕ್ತಿಯೋಗವನ್ನು ಹೇಳಿ, ಅದರಲ್ಲಿ ಅಶಕ್ತನಾದವನಿಗೆ ಆತ್ಮನಿಷ್ಠತೆಯು ಹೇಳಲ್ಪಟ್ಟಿದೆ ಅನ್ನೋದು ಗೀತಾರ್ಥ ಸಂಗ್ರಹದ ಶ್ಲೋಕ. ಅದುವರೆಗೂ ಇಲ್ಲಿ ಹೇಳಿ ಮುಂದೆ ತತ್ಪ್ರಕಾರಾಸ್ತು ಅತಿಪ್ರೀತಿ ಭಕ್ತೇ ದ್ವಾದಶ ಉಚ್ಯತೆ ಇತ್ಯುಕ್ತಂ ಉಭಯಂ ಅವಶಿಷ್ಟಂ. ಆ ಗೀತಾರ್ಥ ಸಂಗ್ರಹ ಶ್ಲೋಕದಲ್ಲಿ ಭಕ್ತೇ ಶ್ರೇಷ್ಠ್ಯಂ ಉಪಾಯೋಕ್ತಿ ಅಶಕ್ತಸ್ಯ ಆತ್ಮನಿಷ್ಠತಾ ತತ್ ಪ್ರಕಾರಾಃ ತು ಅತಿಪ್ರೀತಿ ಭಕ್ತೇ ದ್ವಾದಶ ಉಚ್ಯತೆ ಅಂತ ಹೇಳಿ, ಇಲ್ಲಿ ಹೇಳಿದಂತಹ ವಿಷಯಗಳಲ್ಲಿ ಭಕ್ತೇ ಶ್ರೈಷ್ಠ್ಯಂ ಹೇಳಿ ಆಯಿತು, ಉಪಾಯ ವಿಷಯ ಹೇಳಿ ಆಯಿತು, ಅಶಕ್ತಸ್ಯ ಆತ್ಮನಿಷ್ಠತಾ ಹೇಳಿ ಆಯಿತು. ಶ್ರೇಯೋ ಜ್ಞಾನಮಭ್ಯಾಸ ಅದರ ಹಿಂದೆ ತಾವತ್ ತತ್ಪ್ರಕಾರ, ಅದರ ಪ್ರಕಾರಗಳು ಅತಿಪ್ರೀತಿ ಭಕ್ತೇ ದ್ವಾದಶ, ಭಕ್ತನು ಅತ್ಯಂತ ಪ್ರೀತಿಯನ್ನು ಹೊಂದಿರುವವನು. ಇದೆಲ್ಲವೂ ಕೂಡ ಈಗ ಹೇಳಬೇಕು, 2 ವಿಷಯಗಳು ಹೇಳಬೇಕು. ಪ್ರಕಾರ ಭಕ್ತೇ ಅತಿಪ್ರೀತಿ ಇತಿ ಉಕ್ತಂ ಉಭಯಂ ಅವಶಿಷ್ಟಂ, 2 ವಿಷಯಗಳು ಉಂಟಿದೆ. ಅದರಲ್ಲಿ ಏತು ಧರ್ಮಾಮೃತಮಿದಂ ಈ ಕಡೆಯ ಶ್ಲೋಕ, ಆ ಶ್ಲೋಕದಲ್ಲಿ ಭಕ್ತಿಯೋಗನ ಹೇಳಲ್ಪಟ್ಟಿದ್ದಾನೆ. ಏತು ಧರ್ಮ್ಯಾಮೃತಮಿದಂ ಅಂತ ಹೇಳಿ ಅಧ್ಯಾಯ ಅಂತಿಮ ಶ್ಲೋಕೇನ
ಅತಿಪ್ರೀತಿ ಉಚ್ಯತೆ. ಆ ಕಡೆಯ ಶ್ಲೋಕದಲ್ಲಿ ಭಕ್ತಿಯೋಗಿಯು ಹೇಳಲ್ಪಟ್ಟಿದ್ದಾನೆ, ಅತ್ಯಂತ ಪ್ರೀತಿ ಉಳ್ಳವನು ನನ್ನಲ್ಲಿ ಅಂತ ಹೇಳಿಬಿಟ್ಟು. ಅದರ ಹಿಂದಿನ ಶ್ಲೋಕಗಳು ತತಃಪೂರ್ವೈ ಅದ್ವೇಷ್ಟ ಇತ್ಯಾದಿಭಿ ಸಪ್ತಭಿ ಶ್ಲೋಕೈ ಆತ್ಮನಿಷ್ಠ ಪ್ರಕಾರ ಉಚ್ಯಂತೆ. ಆತ್ಮನಿಷ್ಠತಾ ತತ್ಪ್ರಕಾರ. ಆಳವಂದಾರು ಹೇಳಿರುವ ಅರ್ಥಗಳನ್ನೇ ಭಾಷಿಕಾರರು ಇಲ್ಲಿ ಮಾಡಿದ್ದಾರೆ. ಅದುವೇ ಶ್ಲೋಕಗಳಲ್ಲಿ ಅನುಗುಣವಾಗಿ ಬರ್ತಾ ಇರುವಂತಹದ್ದು. ಆದ್ದರಿಂದ ಅಶಕ್ತಸ್ಯ ಆತ್ಮನಿಷ್ಠತ ತತ್ಪ್ರಕಾರ ಅಂತ ಹೇಳಿದ್ರೆ ಆತ್ಮನಿಷ್ಠನಿಗೆ ಬೇಕಾದ ಅವನ ಪ್ರಕಾರಗಳು ಅಂದರೆ ಅವನ ಗುಣಗಳು, ಆತ್ಮಗುಣಗಳು ಅವನಿಗೆ ಬೇಕಾದ್ದು ಅದು ಇಲ್ಲಿ ಹೇಳಲ್ಪಡುತ್ತೆ. ಕಡೆಯಲ್ಲಿ ಭಕ್ತೇಹೇ ಅತಿ ಪ್ರೀತಿ ಅನ್ನೋದು ಕಡೆಯ ಶ್ಲೋಕದಲ್ಲಿ ಹೇಳಲ್ಪಡುತ್ತೆ. ಏತ್ ಧರ್ಮ್ಯಾಮಿದಂ ಅಂತ ಹೇಳಿಬಿಟ್ಟು ಆ ಕಡೆಯ ಶ್ಲೋಕ ಬರುತ್ತೆ, ಅದರಲ್ಲಿ ಹೇಳುವಂಥದ್ದು. ಆದ್ದರಿಂದ ಇಲ್ಲಿ ಆಳವಂದಾರು ಹೇಳಿರುವ ಅರ್ಥಗಳಿಗೆ ಅನುಗುಣವಾಗಿಯೇ ಅರ್ಥವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾರೆ ಸ್ವಾಮಿ ದೇಶಿಕನ್. ತತ್ಪ್ರಕಾರ ಇತ್ಯನೇನ ಇತಿ ಕರ್ತವ್ಯತಾ ವಿಶೇಷರೂಪಾ ಪ್ರಕಾರ ವಿವಕ್ಷಿತಾ. ಆತ್ಮನಿಷ್ಠತೆಯ ಪ್ರಕಾರಗಳು ಅಂತ ಹೇಳಿದ್ರೆ ಏನರ್ಥ ಅಂದರೆ ಆತ್ಮನಿಷ್ಠತಾ ತತ್ಪ್ರಕಾರ. ಆತ್ಮನಿಷ್ಠತೆಯ ಪ್ರಕಾರಗಳು ಯಾವುದು ಅಂದರೆ ಇತಿ ಕರ್ತವ್ಯತೆಗಳು, ಅದಕ್ಕೋಸ್ಕರ ಮಾಡಬೇಕಾದ್ದು. ಅದರಲ್ಲಿ ಆತ್ಮಗುಣಗಳು ಪ್ರಧಾನವಾದದ್ದು. ಅದನ್ನು ಇಲ್ಲಿ ಉಪಾದೇಯಾನ್ ಗುಣಾನಾಹ ಆತ್ಮಗುಣಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನನು ಕರ್ಮನಿಷ್ಠಸ್ಯ ಉಪಾದೇಯಾನ್ ಗುಣಾನಾಹ ಇತಿ ಕಥಂ ಸಂಗಚ್ಯತೆ. ಇದೇ ಪ್ರಶ್ನೆ ಇಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಇಲ್ಲಿ ಯಾಕೆ ಅಂದರೆ ಇಲ್ಲಿ ಯೇಷು ಹಿ ಶ್ಲೋಕೇಶು ಮಯ್ಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತಃ ಸಮೇ ಪ್ರಿಯ, ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸಮೇ ಪ್ರಿಯ, ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ, ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. 4 ಶ್ಲೋಕಗಳಲ್ಲಿ 7 ಶ್ಲೋಕಗಳಲ್ಲಿ ಭಕ್ತಃ ಭಕ್ತಿಮಾನ್ ಈ ರೀತಿ ಶಬ್ದಗಳು ಹೇಳಲ್ಪಟ್ಟಿದೆ. ಇದು ಭಕ್ತಿನಿಷ್ಠ ಏವ ಪ್ರಿಯತ್ವೇನ ಪುನಃ ಪುನಃ ಉಚ್ಯತೆ. ಹೀಗೆ ಹೇಳಿರುವಾಗ ಇಲ್ಲಿ ಕರ್ಮಯೋಗಿ ಅಂತ ಹೇಳಿ ಕರ್ಮನಿಷ್ಠಸ್ಯ ಉಪಾದೇಯಾನ್ ಗುಣಾನಾಹ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಅಂತ ಪ್ರಶ್ನೆಯನ್ನು ಇವರೇ ಹಾಕೊಳ್ತಾರೆ. ಹಾಕೊಂಡು ಒಂದೇ ಒಂದು ನಿಮಿಷ. ಆದ್ದರಿಂದ ಭಕ್ತಿ ಅಂತ ಹೇಳೋದು 4 ಸತಿ ಹೇಳಿರುವಾಗ ಭಕ್ತಿನಿಷ್ಠನೇ ಇಲ್ಲಿ ನಮಗೆ ತಿಳಿದು ಬರ್ತಾ ಇದ್ದಾನಲ್ಲ, ಕರ್ಮನಿಷ್ಠ ಅಂತ ಹೇಳಿ ಹೇಗೆ ಹೇಳಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಹೇಳ್ತಾರೆ, ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಮಹಂ ಸ ಚ ಮಮ ಪ್ರಿಯ ಇತಿ ಸಪ್ತಮೋಕ್ತ ಏವ ಜ್ಞಾನಿ ಪ್ರಿಯ ಶಬ್ದೇನ ಪ್ರತ್ಯಭಿಜ್ಞಾಯತೆ. ಅದಕ್ಕೆ ಮೇಲೆ ಪ್ರಿಯೋ ಹಿ ಜ್ಞಾನಿನಃ ಅತ್ಯರ್ಥಂ ಅಹಂ ಸ ಚ ಮಮ ಪ್ರಿಯ ಅಂತ ಹೇಳಿದ ಭಕ್ತಿಮಾನ್ಯೋ ಭಕ್ತಃ ಸಮಯ ಪ್ರಿಯ ಅಂತಲೂ ಇಲ್ಲಿ ಹೇಳಲ್ಪಟ್ಟಿದೆ. ಪ್ರಿಯ ಶಬ್ದವು ಹೇಳಲ್ಪಟ್ಟಿದೆ. ತತ್ ಸಮಾನಾಧಿಕರಣಾನಾಂಚ ಅದ್ವೇಷ್ಟ ಇತ್ಯಾದಿನಾಂ ತದುಪಾಯ ಭಕ್ತಿಯಂಗಪರತ್ವಂ ಯುಕ್ತಂ. ಹಾಗೆ ತಾನೇ ತೆಗೆದುಕೊಳ್ಬೇಕು, ಭಕ್ತಿಯೋಗಕ್ಕೆ ಅಂಗವಾಗಿ ತಾನೇ ಯಾಕೆ ತೆಗೆದುಕೊಳ್ಬಾರ್ದು ಇದನ್ನು ಅಂತ ಹೇಳಿದ್ರೆ ಅತ್ರ ಉಚ್ಯತೆ. ಅದಕ್ಕೆ ಸ್ವಾಮಿ ದೇಶಿಕನ್ ಉತ್ತರ ಕೊಡ್ತಾರೆ, ಯಾಕೆ ಭಾಷಿಕಾರರು ಹೀಗೆ ಅರ್ಥ ಮಾಡಿದ್ರು. ಆಳವಂದಾರು ಇದೇ ಅರ್ಥ ಹೇಳಿದ್ದಾರೆ, ಭಾಷಿಕಾರರು ಅದಕ್ಕೆ ಅನುಗುಣವಾಗಿ ಮಾಡಿದ್ದಾರೆ. ಇದು ಹೇಗೆ ಸರಿ ಅನ್ನೋದನ್ನು ಇಲ್ಲಿ ವಿವರಿಸ್ತಾರೆ. ಧ್ಯಾನಾತ್ ಕರ್ಮಫಲತ್ಯಾಗ ಇತಿ ಕರ್ಮಪ್ರಸಂಗಾನಂತರಮೇವ ಪಠಿತಾನಾಂ ತದಂಗತ್ವಂ ಪ್ರತೀಯತೆ. ಅದರಿಂದ ಕರ್ಮಫಲತ್ಯಾಗ ಕಡೆಯಲ್ಲಿ ಹೇಳಲ್ಪಟ್ಟಿದ್ದು ಹಿಂದಿನ ಶ್ಲೋಕದಲ್ಲಿ. ಅದಾದ ಮೇಲೆ ಇದು ಬಂದಿರೋದ್ರಿಂದ ಅದಕ್ಕೆ ಅಂಗವಾಗಿ ಹೇಳಲ್ಪಟ್ಟಿದೆ ಅನ್ನೋದೇ ಉಚಿತವಾದದ್ದು ಅಂತ ಹೇಳಿ ಕರ್ಮಪ್ರಸಂಗಾನಂತರಮೇವ ಪಠಿತಾನಾಂ ತದಂಗತ್ವಂ ಪ್ರತೀಯತೆ. ಅಂಗಭೂತಾನಾಂ ಚ ಯೇಷಂ ಉಪಕಾರ. ಅಂಗವಾದದ್ದಕ್ಕೆ ಇದುವೇ ಅಂಗ ಅಂತ ಹೇಳಿದ್ರೆ ಉಪಕಾರ ಮಾಡುವಂಥದ್ದು. ಅಂಗಿಗೆ ಒಂದು ಉಪಕಾರ ಮಾಡಬೇಕು ಅಂಗಗಳು, ಅದುವೇ ಅಂಗ ಅನ್ನೋದಕ್ಕೆ ಅರ್ಥ. ತ್ಯಾಗಾತ್ ಶಾಂತಿರನಂತರಂ ಇತ್ಯುಕ್ತ ಪ್ರಾಗಪಿ ಕರ್ಮಯೋಗ ಅಂಗತೆ ಆಚೆಯತೆ ಪ್ರತಿಪಾದಿತ. ಹಿಂದೆ ಹೇಳಿದ್ದು ಕೂಡ ಶ್ರೇಯೋ ಹಿ ಜ್ಞಾನೋಭ್ಯಾಸಾತ್ ಅಲ್ಲಿಯೂ ಕೂಡ ಇದೆಲ್ಲ ಈ ಶಾಂತಿ ಮನಃಶಾಂತಿ ಮೊದಲಾದದ್ದೆಲ್ಲ ಕರ್ಮಯೋಗಕ್ಕೆ ಅಂಗವಾಗಿ ಹೇಳಲ್ಪಟ್ಟಿತು. ಆದ್ದರಿಂದ ಯಾತು ಸ್ವವಾಕ್ಯೆ ಮದ್ಭಕ್ತಃ ಇತ್ಯಾದಿಭಿ ಪ್ರತೀತ ಭಕ್ತಿ. ಆದರೆ ಪರಮಾತ್ಮನು ಮದ್ಭಕ್ತಃ ಭಕ್ತಿಮಾನ್ ಅಂತ ಹೇಳಿದಾನಲ್ಲ, ಅಲ್ಲಿ ಭಕ್ತಿ ಅನ್ನೋದಕ್ಕೆ ಏನು ಅರ್ಥ, ಅದ್ಯಾಕೆ ಅಲ್ಲಿ ಬಂತು ಅಂದರೆ ಸಾ ಕರ್ಮಯೋಗಾಂತರ್ಭೂತ ಭಕ್ತಿರೇವಾ ಇತಿ ತತ್ರ ಶ್ಲೋಕೆ ವ್ಯಾಖ್ಯಾಸತಿ. ಕರ್ಮಯೋಗದಲ್ಲಿ ಅಂತರ್ಗತವಾದ ಭಕ್ತಿ ಅದು. ಕರ್ಮಯೋಗವನ್ನು ಪ್ರೀತಿಯಿಂದಲೇ ಮಾಡಬೇಕು. ಯಾವುದೇ ಮಾಡಿದ್ರೂ ಪ್ರೀತಿಯಿಂದಲೇ ಭಗವದ್ ಆರಾಧನ ರೂಪವಾಗಿ, ಅಂದರೆ ಪ್ರೀತಿಯಿಂದ ಮಾಡದೆ ಹೋದರೆ ಅದು ಕರ್ಕಶ ರೂಪವಾಗುತ್ತೆ ಅಂತ ಮೊದಲೇ ಹೇಳಿದ್ರು ಭಕ್ತಿಯೋಗದ ವಿಷಯದಲ್ಲಿ. ಕರ್ಮಯೋಗದಲ್ಲಿಯೂ ಹಾಗೆಯೇ ಆಗುತ್ತೆ.
ಆದ್ದರಿಂದ ಇಲ್ಲಿ ಕರ್ಮಯೋಗಕ್ಕೆ ಅಂತರ್ಭೂತವಾದ ಭಕ್ತಿಯೇ ಇಲ್ಲಿ ಭಕ್ತಿ ಶಬ್ದದಿಂದ ಹೇಳಲ್ಪಟ್ಟಿದೆ. ನಹಿ ಭಕ್ತಿಗಂಧರಹಿತವು ಕರ್ಮಜ್ಞಾನಯೋಗವು, ಭಕ್ತಿಯೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕರ್ಮಯೋಗಕ್ಕೆ ಜ್ಞಾನಯೋಗಕ್ಕೆ. ಆಳವಂದಾರು ಸ್ಪಷ್ಟವಾಗಿ ಹೇಳ್ತಾರೆ, ತ್ರಯಾಣಾಮಪಿ ಯೋಗಾನಾಂ ತ್ರಿಭಿಃ ಅನ್ಯೋನ್ಯ ಸಂಗಮಃ ಅಂತ ಹೇಳಿದ್ರು. ಎಲ್ಲದರಲ್ಲಿಯೂ ಎಲ್ಲ ಇದೆ ಅಂತ ಹೇಳಿದ್ರು. ಭಕ್ತಿಯೋಗಿಗೂ ಕೂಡ ನಿತ್ಯ ನೈಮಿತ್ಯ ಕರ್ಮಗಳೆಲ್ಲ ಇದೆ. ಅವನು ಆ ಕರ್ಮಗಳನ್ನು ಮಾಡುವಾಗ ಅನವಿಸಂಹಿತ ಫಲಪೂರ್ವಕವಾಗಿ ಭಗವದಾರಾಧನ ರೂಪವಾಗಿ ಹೀಗೆ ಮಾಡಬೇಕು. ಆದ್ದರಿಂದ ಭಕ್ತಿಯೋಗದಲ್ಲಿಯೂ ಕರ್ಮ ಜ್ಞಾನವಿದೆ, ಜ್ಞಾನದಲ್ಲಿ ಕರ್ಮವೂ ಇದೆ, ಭಕ್ತಿ ಇದೆ, ಕರ್ಮದಲ್ಲಿ ಜ್ಞಾನವೂ ಇದೆ, ಭಕ್ತಿಯೂ ಇದೆ. ಎಲ್ಲದರಲ್ಲೂ ಮೂರು ಇದೆ ಅಂತ ಹೇಳಿದ್ರು ಆಳವಂದಾರು ಗೀತಾರ್ಥ ಸಂಗ್ರಹದಲ್ಲಿ. ತ್ರಿಭಿಃ ಅನ್ಯೋನ್ಯ ಸಂಗಮಃ ತ್ರಯಾಣಾಂಪಿ ಯೋಗಾನಾಂ ತ್ರಿಭಿರನ್ಯೋನ್ಯ ಸಂಗಮಃ. ಒಂದು ಬಿಟ್ಟು ಒಂದು ಇರಕ್ಕೆ ಸಾಧ್ಯವಿಲ್ಲ. ಆದರೆ ಬೇರೆ ಬೇರೆ ರೂಪದಲ್ಲಿ ಅಲ್ಲಿ ಅಂತರ್ಗತವಾಗುತ್ತೆ ಅದೆಲ್ಲ. ಆದ್ದರಿಂದ ಅದು ಭಕ್ತಿ ಇಲ್ಲ ಅಂತ ಹೇಳೋದು ಸರಿ ಇಲ್ಲ. ಇಲ್ಲಿ ಹೇಳಿರುವ ಭಕ್ತಿ ಶಕ್ತಿಗೂ ಕರ್ಮಯೋಗದ ವಿಷಯವೇ, ಮತ್ತೆ ಕರ್ಮನಿಷ್ಠನಿಗೆ ಬೇಕಾದ ಅದಕ್ಕೆ ಅಂಗವಾಗಿ ಪ್ರಾಧಾನ್ಯತೆ ಬೇರೆ ಬೇರೆ ಆಗಿರುತ್ತೆ. ಪ್ರಾಧಾನ್ಯತೆ ಎಲ್ಲಾನು ಬೇರೆ. ಬೇಕು. ಹೌದು, ಎಂಡ್ ಪಾಯಿಂಟ್ ಅಲ್ಲಿ ಭಕ್ತಿ ಇರುತ್ತೆ, ಜ್ಞಾನ ಇರುತ್ತೆ, ಹೌದು. ಅದರ ಕರ್ಮ ಇರುತ್ತೆ. ಹೌದು ಹೌದು, ಅದುವೇ ಅಲ್ಲಿ ಅರ್ಥ. ಆದ್ದರಿಂದ ಇಲ್ಲಿ ಸಾಕ್ಷಾತ್ ಭಕ್ತಿ ನಿಷ್ಠಾಸ್ತು ಏತು ಧರ್ಮ್ಯಾಮೃತಮಿದಂ. ಕಡೇ ಶ್ಲೋಕದಲ್ಲಿ ನೋಡಿದ್ರೆ ನಾವು 2 ಶ್ಲೋಕಗಳಾದಮೇಲೆ ಕಡೇ ಶ್ಲೋಕದಲ್ಲಿ ತು ಅನ್ನುವ ಶಬ್ದ ಇದೆ. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾದಾನಾಃ ಮತ್ಪರಮಃ ಭಕ್ತಾಸ್ತೆ ಅತೀವ ಮೇ ಪ್ರಿಯಾಃ. ಏತು ಅಂತ ಹೇಳೋದ್ರಿಂದ ಇಲ್ಲಿ ತು ಶಬ್ದವು ಹಿಂದಿನದನ್ನು ವ್ಯಾವೃತ್ತಿ ಮಾಡುತ್ತೆ. ಈ ತು ಅನ್ನುವ ಶಬ್ದ ಎಲ್ಲ ಕಡೆ ಸೂತ್ರಗಳಲ್ಲೂ ಬರುತ್ತೆ, ಶ್ಲೋಕಗಳಲ್ಲೂ ಬರುತ್ತೆ. ಎಲ್ಲವೂ ಕೂಡ ತು ಅನ್ನುವ ಶಬ್ದ ಹಿಂದಿನ ಹೇಳಿದ್ದನ್ನು ವ್ಯಾವೃತ್ತಿ ಮಾಡೋದ್ರಿಂದ ಅದು ಭಕ್ತರ ವಿಷಯ, ಇದು ಕರ್ಮನಿಷ್ಠನ ವಿಷಯ ಅನ್ನೋದು ಕೂಡ ಇದರಲ್ಲಿಯೂ ಕೂಡ ಸ್ಪಷ್ಟವಾಗಿ ತಿಳಿಯುತ್ತೆ. ಅದನ್ನು ಇಲ್ಲಿ ಹೇಳ್ತಾರೆ. ಸಾಕ್ಷಾತ್ ಭಕ್ತಿನಿಷ್ಠಾಸ್ತು ಏತು ಇದು ಶ್ಲೋಕೇನ ವಕ್ಷ್ಯಂತಿ. ಅಲ್ಲಿ ಭಕ್ತಿಯೋಗಿಗೆ ಹೇಳಲ್ಪಟ್ಟಿರೋದು. ತತ್ರ ಹಿ ತು ಶಬ್ದೇನ ಸ್ಪಷ್ಟಪಡಿಸ್ತಾರೆ ದೇಶಗಳು. ತು ಅನ್ನುವ ಶಬ್ದದಿಂದಲೇ ಮತ್ಪರಮಾ ಭಕ್ತಾಃ ಇತಿ ಮತ್ಪರಮ ಶಬ್ದ ವಿಶೇಷಣೇನ ಅತೀವ ಮೇ ಪ್ರಿಯಾಃ ಇತಿ ಪ್ರಿಯತ್ವ ಅತಿಶಯ ವರ್ಣನೇನ ಚ ಭಕ್ತಾಂತರ ಪ್ರತಿಪತ್ತಿ ದೃಢತರ ಜಾಯತೆ. ಇಲ್ಲಿ ಹೇಳಿರುವ ಭಕ್ತರಿಗಿಂತ ಆ ಭಕ್ತನು ಬೇರೆ ಅಂತ ತಿಳಿಯುತ್ತೆ. ಏತು ಭಕ್ತ್ಯಾಮೃತಮಿದಂ ಅಂತ ಹೇಳಿದಾಗ, ಪರ್ಯುಪಾಸತೆ ಅಂತ ಹೇಳಿದಾಗ ಶ್ರದ್ಧಾದಾನಾಃ ಮತ್ಪರಮಾಃ ಅಂತ ಹೇಳಿದೆ. ಮತ್ಪರಮಾಃ ಭಕ್ತಾಸ್ತೆ ಅತೀವ ಮೇ ಪ್ರಿಯಾಃ. ಈ ಶಬ್ದಗಳೆಲ್ಲ ಸ್ಪಷ್ಟವಾಗಿ ಅಲ್ಲಿ ಅತಿಶಯವಾದ ಪ್ರೀತಿ ಇದೆ ಅವರಲ್ಲಿ ಅಂತ ತಿಳಿಸೋದ್ರಿಂದ ಪ್ರಿಯತ್ವ ಅತಿಶಯ ವರ್ಣನೆ. ಅತೀವ ಮೇ ಪ್ರಿಯಾಃ ಮತ್ಪರಮಾಃ ಭಕ್ತಾಃ ಅನ್ನೋದ್ರಿಂದ ಅದು ಕೂಡ ಭಕ್ತಿಯೋಗಿಯನ್ನು ತಿಳಿಸುತ್ತೆ. ತು ಶಬ್ದವು ಹಿಂದಿನದನ್ನು ವ್ಯಾವೃತ್ತಿ ಮಾಡುತ್ತೆ. ಇದೆಲ್ಲವೂ ಕೂಡ ತತಶ್ಚ ತತ್ಪೂರ್ವಂ ಪ್ರಿಯತ್ವ ಮಾತ್ರೇಣ ನಿರ್ದಿಷ್ಟಾಸು ಅರ್ವಾಚೀನ ಏವ ಭಕ್ತ ಇತಿ ಸಂಗ್ರಹ ವಿಸ್ತರ ಕೃತೋ ಆಶಯ. ಆದ್ದರಿಂದ ಇಲ್ಲಿ ಗೀತಾರ್ಥ ಸಂಗ್ರಹದಲ್ಲಿ ಹೇಳಿರೋದಕ್ಕೂ ಅನುಗುಣವಾಗಿಯೂ ಇಲ್ಲಿ ವ್ಯಾಖ್ಯಾನ ಮಾಡಿರೋದಕ್ಕೆ ಅದಕ್ಕನುಗುಣವಾಗಿ ಎಲ್ಲದರಲ್ಲಿಯೂ ಕೂಡ ಈ ಕಡೆಯ ಶ್ಲೋಕದಲ್ಲಿ ಹೇಳಿದ ಭಕ್ತಿಗಿಂತ ಹಿಂದೆ ಹೇಳಿದ ಭಕ್ತರು ಅದರ ಹಿಂದಿನ ದಶೆಯಲ್ಲಿರುವವರು. ಅರ್ವಾಚೀನ ಅಂದರೆ ಹಿಂದಿನ ದಶೆಯಲ್ಲಿರುವ ಭಕ್ತಿಯೋಗದ ಹಿಂದಿನ ದಶೆ ಕರ್ಮಯೋಗ, ಆ ದಶೆಯಲ್ಲಿರುವವರು. ಆದ್ದರಿಂದ ಪ್ರಸಕ್ತ ಪ್ರತಿಷೇಧಾಯ ಸರ್ವಭೂತಾನಾಮಿತಿ ಸವಿಶೇಷಣ ನಿರ್ದೇಶ ವಿಪರೀತಮಃ ವಿದ್ವಿಷತಾಂ ಅಪಕುರ್ವತಾಂ ಅಂತ ಹೇಳಿ ಇಲ್ಲಿ ಸರ್ವಭೂತಾನಾಂ ಅದ್ವೇಷ್ಟ, ದ್ವೇಷ ಮಾಡುವುದಿಲ್ಲ ಅಂತ ಹೇಳೋದ್ರಿಂದ ದ್ವೇಷ ಮಾಡದೇ ಇರೋರಲ್ಲಿ ದ್ವೇಷ ಮಾಡದೇ ಇರೋದು ಸಾಧ್ಯವೇ ಆಗೋದಿಲ್ಲ. ದ್ವೇಷ ಮಾಡುವರಲ್ಲಿಯೂ ದ್ವೇಷ ಮಾಡಬಾರ್ದು ಅನ್ನೋದು ಇಲ್ಲಿ ಅರ್ಥ. ಪ್ರತಿಷೇಧ ಮಾಡಿರೋದಕ್ಕೆ ವಿಶೇಷವಾದ ಅರ್ಥ. ವಿದ್ವಿಷತಾಂ ಅಪಕುರ್ವತಾಂ ಅಂತ ವ್ಯಾಖ್ಯಾನ. ವಿಶೇಷಣೇ ತಾತ್ಪರ್ಯಮಿತಿ ಜ್ಞಾಪನಾಯ ಸರ್ವೇಷಾಮಿತಿ ವ್ಯಾಸ. ಸರ್ವೇಷಾಂ ಎಲ್ಲರಲ್ಲಿಯೂ ವಿದ್ವಿಷತಾಮಿತಿ ಮಾನಸಃ ಅಪಕುರ್ವತಾಮಿತಿ ವಾಚಿಕಃ ಕಾಯಿಕಶ್ಚ ವ್ಯಾಪಾರಃ. ವಿದ್ವಿಷತಾಂ ಅಂತ ಹೇಳೋದು ಕುರ್ವತಾಂ ಅನ್ನೋದು ಇಲ್ಲಿ ಕೃತಿಯನ್ನು ತಿಳಿಸುತ್ತೆ. ಕುರ್ವತಾಂ ಅನ್ನೋದು ಕೃಕರಣೆ ಧಾತು. ಆದ್ದರಿಂದ ಇದು ಕಾಯಿಕವಾದದ್ದು. ವಾಚಿಕ ಕಾಯಿಕ ಎರಡು ಕೂಡ. ವಾಕು ಕೂಡ ಕರ್ಮ, ಇದು ಜ್ಞಾನ ಆರ್ಗನ್, ಜ್ಞಾನ ಇದು, ಮತ್ತೆ ಇದು ಕೂಡ ಕರ್ಮಾಂಗ. ಆದ್ದರಿಂದ ಇಲ್ಲಿ ಜ್ಞಾನದ ಒಂದು ಇದರಿಂದ ಕೂಡ ಕರ್ಮದಿಂದ ಎರಡು ರೀತಿಯಲ್ಲಿಯೂ ವಿದ್ವಿಷತಾಂ ಅಂದರೆ ದ್ವೇಷ ಮಾಡುವವರು ಅಂತ ಅರ್ಥ. ಆದ್ದರಿಂದ ಇಲ್ಲಿ
ದ್ವೇಷ ಮಾಡುವವರು ಅನ್ನೋದು ಮಾನಸಿಕವಾದ ದ್ವೇಷ ಅದನ್ನು ತೋರಿಸುತ್ತೆ. ಅಪಕುರ್ವತ ಅನ್ನೋದು ಕಾಯಿಕ ಮತ್ತು ವಾಚಿಕ ಎರಡನ್ನು ತೋರಿಸುತ್ತೆ. ಇದು ನ ಕೇವಲಂ ತೇಷು ಅದ್ವೇಷ ಮಾತ್ರ ಅಪಿತು ಮೈತ್ರಿ ಚ ಇತ್ಯಾಹ. ಬೇರೆ ಅದ್ವೇಷವಿಲ್ಲದೆ ಇರೋದಷ್ಟೇ ಅಲ್ಲ, ಮಿತ್ರಭಾವವನ್ನು ಹೊಂದಬೇಕು ಅನ್ನೋದು ಮೈತ್ರಿ ಹೇತುಂ ದರ್ಶಯತಿ ಮದಪರಾಧ. ಈ ಒಂದು ಅನುಸಂಧಾನದಿಂದಲೇ ಅದು ಸಾಧ್ಯವಾಗುತ್ತೆ ಅಂತ ಹೇಳಿ, ಅಯಮೇವ ಅದ್ವೇಷಸ್ಯಾಪಿ ಹೇತು, ಅದ್ವೇಷಕ್ಕೂ ಅದುವೇ ಕಾರಣ, ಮಿತ್ರಭಾವ ಇರೋದಕ್ಕೂ ಅದುವೇ ಕಾರಣ. ನನ್ನ ಅಪರಾಧದಿಂದ ಆಗುತ್ತೆ ಅಂದರೆ ದ್ವೇಷವೂ ಇರಲ್ಲ, ಮಿತ್ರಭಾವವೂ ಇರುತ್ತೆ. ಆದ್ದರಿಂದ ಎರಡೂ ರೀತಿಯಲ್ಲಿಯೂ ಇರುತ್ತೆ ಅಂತ ಹೇಳಿ ಅಲ್ಲಿ ಸ್ವನಿಷ್ಠಾಭಿಜ್ಞಾನಾದಿಗಳಲ್ಲೂ ವಿಸ್ತಾರವಾಗಿ ಹೇಳ್ತಾರೆ. ಈ ರೀತಿ ನಮಗೆ ನಮ್ಮನ್ನು ಯಾರೋ ಬೈತಾರೆ, ದ್ವೇಷ ಮಾಡಿದ್ರೆ ಅವ್ರ ಮೇಲೆ ನಾವು ಕರುಣೆಯನ್ನು ಹೊಂದಬೇಕು. ಅದು ಇಲ್ಲಿ ಕರುಣೆ ಅಂತಲೂ ಹೇಳಿದೆ. ಯಾಕೆ ಅಂದರೆ ಏನು ಕಾರಣವಿಲ್ಲದೆ ನನ್ನ ಮೇಲೆ ದ್ವೇಷ ಮಾಡಿ ಇವ್ರ ನನ್ನ ಪಾಪವನ್ನೆಲ್ಲ ತಗೊಳ್ತಾ ಇದ್ದಾರೆ ಅಂತ. ಯಾರೋ ಯೋ ನಶ್ಯ ಪಾದಶಪತಃ ಯಶ್ಚ ನಶ್ಯ ಪದಶ್ಯಪಾತ್ ಉಷಾಶ್ಚ ತಸ್ಮೈ ನಿಮೃತ್ಯ ಸರ್ವಂ ಪಾಪಗಂ ಸಮೂಹತಾಂ. ಶ್ರುತಿ ಹೇಳುತ್ತೆ, ಯೋ ನಶ್ಯ ಪಾದಶಪತಃ, ನಾವು ಅವ್ರನ್ನ ಶಪಿಸದೆ ನಮ್ಮನ್ನು ಶಪಿಸಿದ್ರೆ ನಮ್ಮ ಪಾಪ ಎಲ್ಲ ಅವ್ರಿಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಶ್ರುತಿ ಹೇಳುತ್ತೆ. ಆದ್ದರಿಂದ ನನ್ನ ಪಾಪ ಎಲ್ಲ ತಗೊಳ್ತಿದ್ದಾನಲ್ಲ ಇವನು, ಅವನ ಮೇಲೆ ಕರುಣೆ ಮಾಡಬೇಕು. ಇನ್ನೊಂದು ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ತೋರಿಸ್ದ ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋ ಬುದ್ಧಿ ಬರಬೇಕು. ಅಥವಾ ನನ್ನ ಯಾವುದೋ ಪ್ರಾರಬ್ಧ ಕರ್ಮ ಹೋಯಿತು ಅಂತ ತಿಳ್ಕೊಳ್ಬೇಕು. ನಾನು ಮಾಡಿದ ಅಪರಾಧಕ್ಕೆ ಶಿಕ್ಷೆ ಕೊಟ್ಟಿದ್ದಾನೆ ಪರಮಾತ್ಮ. ಈ ರೀತಿ ಎಲ್ಲ ಅನುಸಂಧಾನ ಮಾಡಬೇಕು ಅಂತ ಸ್ವನಿಷ್ಠಾಭಿಜ್ಞಾನದಲ್ಲಿ ಅಧಿಕಾರದಲ್ಲಿ ಹೇಳ್ತಾರೆ. ರಹಸ್ಯ ತೀರ್ಥಾರ್ಥ ಸ್ವಾಮಿ ದೇಶಿಕನ್. ಅದೆಲ್ಲವೂ ಕೂಡ ಇಲ್ಲಿ ವಿವಕ್ಷಿತವೇ. ಮೈತ್ರೀಂ ಮತಿಂ ಕುರ್ವನ್ ಇತಿ ಸಾಮಾನ್ಯ ವಿಷಯ ತದ್ಧಿತಾಭಿಪ್ರೇತ ವಿಶೇಷೋಕ್ತಿ. ಮೈತ್ರೀಂ ಮತಿಂ ಕುರ್ವನ್ ಅಂತ ಅರ್ಥ. ಮಿತ್ರಭಾವವನ್ನು ಹೊಂದಬೇಕು. ಹಿತೈಷಿಣೀಂ ಇತ್ಯರ್ಥಃ. ಹಿತವನ್ನೇ ಉಂಟು ಮಾಡುವ ಭಾವನೆ. ಕರುಣಾಯ ನಿರುಪಾಧಿಕತ್ವಾಯ ತೇಷು ದುಃಖಿತೇಷು. ಅದರಿಂದ ಯಾವ ಒಂದು ಕಾರಣವಿಲ್ಲದೆ ಕರುಣೆಯನ್ನು ಅಂತ ಹೇಳಿದ್ರೆ ಹೇಗೆ ಅಂದರೆ ಅವರಲ್ಲಿ ದುಃಖ ಹೊಂದಿರೋವರಲ್ಲಿ ಕರುಣೆಯನ್ನು ತೋರಿಸಬೇಕು. ಕರುಣಾಂ ಕುರ್ವನ್ ಇತಿ ಕರುಣ ಶಬ್ದ ನಿರ್ವಚನ. ಕರುಣ ಅಂತ ಹೇಳಿದ್ರೆ ಕರುಣಾಂ ಕುರ್ವನ್ ಅಂತ ಅರ್ಥ. ಕರುಣೆಯನ್ನು ಮಾಡುವವನು. ನಾಮಧಾತೋ ನಿಜಂತಾತ್ ಪಚಾದಿತ್ವಾತ್ ಅಚ್ ಪ್ರತ್ಯಯ ಹರ್ಷ ಆದಿತ್ವಾತ್ವ ಮತ್ವರ್ಥಿಯಲ್ಲಿ ಮತ್ವರ್ಥವನ್ನೇ ಹೇಳಿದೆ ಅಂತ ಹೇಳ್ತಾರೆ. ಮತ್ವರ್ಥ ಹರ್ಷ ಆದಿ ಗಣ ಅಂತ ಒಂದು ಗಣದಲ್ಲಿ ಅನೇಕ ಶಬ್ದಗಳು ಬರುತ್ತೆ. ಆ ಗಣದಲ್ಲಿ ಬರುವ ಶಬ್ದ ಇದು ಕರುಣ. ಆ ಒಂದು ಶಬ್ದಕ್ಕೆ ಅನುಗುಣವಾಗಿ ಪಾಣಿನಿಯ ಅಷ್ಟಾಧ್ಯಾಯ ಸೂತ್ರಗಳಿಗೆ ಅನುಗುಣವಾಗಿ ಮತ್ವರ್ಥೀಯವಾದದ್ದು ಕೂಡ ಹೇಳ್ಬೋದು. ಕರುಣೆಯನ್ನು ಮಾಡುವವನು ಅನ್ನೋದು ಆ ಒಂದು ಅರ್ಥದಲ್ಲಿ ತದ್ಧಿತಾರ್ಥ, ತದ್ಧಿತ ಪ್ರತ್ಯಯ ಬರುತ್ತೆ ಅಂತ ಹೇಳಿ. ಏವಂ ಮೈತ್ರ ಶಬ್ದೆ, ಅದರಲ್ಲಿಯೂ ಹಾಗೆ ದ್ವಿಷತ್ಸು ಅಪಕುರ್ವತ್ಸು ಏವ ಇತೀಚ ಏವಕಾರ ಅಭಿಪ್ರಾಯ. ನಿರಹಂಕಾರತ್ವ ನಿರ್ಮಮತ್ವೇ ಹೇತು ಮಮಕಾರ ಪ್ರಸಂಗಸ್ಥಲೇ ಹಿ ನಿರ್ಮಮತ್ವಂ ವಿಧೇಯಂ ಇತಿ ಅಭಿಪ್ರಾಯೇಣ ದೇಹೇಂದ್ರಿಯೇಷು ತತ್ಸಂಬಂಧಿಷು ಚ ನಿರ್ಮಮಃ ನಿರಹಂಕಾರ ಅಂತ ಹೇಳಿದೆ. ಆದ್ದರಿಂದ ಅಹಂಕಾರವಿಲ್ಲದೆ ಹೋದರೆ ಮಮಕಾರ ಇರೋದಿಲ್ಲ. ನಿರಹಂಕಾರತ್ವ ನಿರ್ಮಮತ್ವೇ ಹೇತು ಅನ್ನು. ಮಮಕಾರ ಇರುವ ಕಡೆ ನಿರ್ಮಮತ್ವವನ್ನು ಹೇಳಬೇಕು. ಮಮಕಾರ ಇಲ್ಲದೆ ಇರೋ ಕಡೆ ಹೇಳಿ ಪ್ರಯೋಜನವಿಲ್ಲ. ಆದ್ದರಿಂದ ನಿರಹಂಕಾರಿಯಾಗಿದ್ದರೆ ಮಮತ್ವ ಇರೋದಿಲ್ಲ. ಅಂದ ಮೊದಲು ನಿರ್ಮಮತ್ವ ಹೇಳಿ ಆಮೇಲೆ ನಿರ್ಮಮೋ ನಿರಹಂಕಾರ ಅಂತ ಹೇಳಿ ಮಮಕಾರ ಇರುವ ಕಡೆ ತಾನೇ ನಿರ್ಮಮತ್ವವನ್ನು ವಿಧಿಸಬೇಕು. ಆದ್ದರಿಂದ ದೇಹೇಂದ್ರಿಯೇಷು ತತ್ಸಂಬಂಧಿಷು ಚ ಮೊದಲು ನಿರ್ಮಮತ್ವ ಹೇಳಿ, ಅದಾದಮೇಲೆ ಅನಾತ್ಮನಿ ಆತ್ಮಬುದ್ಧಿ ಹಿ ಅತ್ರ ನಿಷೇಧ್ಯ ಅಹಂಕಾರ ದೇಹಾತ್ಮಾಭಿಮಾನರಹಿತ ಅನಾತ್ಮನಿ ಆತ್ಮಬುದ್ಧಿ ಏತೇನ ನಿರ್ಗತ ಅಹಂ ಪ್ರತ್ಯಯ ಇತಿ ಪರವ್ಯಾಖ್ಯ ದೂಷಿತ. ಅಹಂ ಪ್ರತ್ಯಯವೇ ಹೊರಟೋಗಿದ್ರೆ ಅಂತ ಅರ್ಥ. ಅಮರ್ಥಸ್ಯೈವ ಆತ್ಮತ್ವ ಸಮರ್ಥನಾತ್. ಅಹಮರ್ಥ ಅನ್ನುವುದು ಸಂವಿತ್ ಅನ್ನುವ ಅದ್ವೈತ ಪಕ್ಷದಲ್ಲಿ ಹೇಳುವಾಗ ಅವರು ಉಪಯೋಗಿಸುವ ಶಬ್ದಗಳು ಹಾಗೆ. ಅವರ ಒಂದು ದರ್ಶನದಲ್ಲಿ ಈ ಶಬ್ದಗಳಿಗೆ ಬೇರೆ ಅರ್ಥ ಇದೆ. ಅಹಮರ್ಥ ಸಂವಿತ್ ಎರಡು ಶಬ್ದಗಳು ಭಾಷ್ಯದಲ್ಲಿ ಜಿಜ್ಞಾಸಾಧಿಕರಣದಲ್ಲಿ ವಿಸ್ತಾರವಾಗಿ ಅದೇ ಬರುತ್ತೆ. ಅಹಮರ್ಥ ಸಂವಿತ್ ಈ ಶಬ್ದಗಳು ಬರ್ತಾನೆ ಇರುತ್ತೆ ಮೇಲೆ. ಸಂವಿತ್ ಅಂದರೆ ಅವರ ಪ್ರಕಾರ ಬ್ರಹ್ಮ ಚಿನ್ಮಾತ್ರ ಬರೀ ಜ್ಞಾನ ಅಂತ ಅರ್ಥ. ಅಹಮರ್ಥ ಅನ್ನೋದು ಜ್ಞಾನ ಅಂತನ ಹೇಳ್ತೀನಿ. ಇನ್ನು ಅದ್ವೈತ ಹೇಳ್ತಾ ಇದ್ದೀನಿ ಮೊದಲು. ಅದೇ ಅದರಲ್ಲೇ ನಾ ಕೇಳಿದ್ದು ಸಂವಿತ್ ಅಂದ್ರೆ
ಎರಡಕ್ಕೂ ಹೇಳ್ತೀನಿ. ಸಂವಿತ್ ಅಂದ್ರೆ ಅವರ ಸಿದ್ಧಾಂತದಲ್ಲಿ ಜ್ಞಾನ ಅಂತ ಅರ್ಥ, ಬರೀ ಜ್ಞಾನ. ಹಾ ಬರೀ ಅಹಮರ್ಥ ಜ್ಞಾನ. ಅಂತ ಹೇಳಿದ್ರೆ ಅವಿದ್ಯೆ ಬಂದಿರುವಂತಹದ್ದು ಅಹಂ ಬುದ್ಧಿ ಆವಿದ್ಯಕ. ಹ್ಮ್. ಅದು ಅಹಮರ್ಥ ಅನ್ನೋದು ಆವಿದ್ಯಕ ಅಂತಃಕರಣ. ಆದರೆ ನಮ್ಮ ಸಿದ್ಧಾಂತದಲ್ಲಿ ಸಂವಿತ್ ಅಂದ್ರೆ ಧರ್ಮಭೂತ ಜ್ಞಾನ. ಹ್ಮ್. ಬರೀ ಜ್ಞಾನ ಅನ್ನೋದು ಇರೋದಿಲ್ಲ ಎಲ್ಲೂ, ನಾವು ಒಪ್ಕೊಳ್ಳೋದಿಲ್ಲ. ಬರೀ ಜ್ಞಾನ ಅಂತ ಇರಬೇಕಾದ್ರೆ ಅದು ಸಕರ್ತೃಕ ಸಕರ್ಮಕ ಧಾತು, ಜ್ಞಾ ಅವಬೋಧನೆ ಅಂತ ಬರೋದು ಜ್ಞಾನ ಶಬ್ದ. ಆದ್ದರಿಂದ ಒಬ್ಬ ಕರ್ತ ಇರಬೇಕು, ಒಂದು ಕರ್ಮವಿರಬೇಕು. ಯಾವ ವಿಷಯದಲ್ಲಿ ಜ್ಞಾನ, ಯಾರಿಗೆ ಜ್ಞಾನ, ಇದೆರಡೂ ಇರಬೇಕು. ಹೌದು, ಸಕರ್ತೃಕ ಜ್ಞಾನ ಇದ್ರೆ ಸಕರ್ಮಕ ಅದು ಧಾತು, ಕರ್ತೃಬೇಕು. ಜ್ಞಾಧಾತುವೇ ಸಕರ್ತೃಕ ಸಕರ್ಮಕ. ಆದರೆ ಆ ಜ್ಞಾಧಾತುವಿಂದ ಉಂಟಾಗುವ ಜ್ಞಾನ ಶಬ್ದವೇ ಬ್ರಹ್ಮ ಅಂತ ಹೇಳ್ತಾರೆ, ಸಂವಿತ್ ಅಂತ. ಅದು ಸರಿ ಇಲ್ಲ. ಅಹಮರ್ಥ ಅನ್ನೋದು ಜೀವಾತ್ಮ ಸ್ವರೂಪವನ್ನು ತಿಳಿಸುತ್ತೆ. ಅಹಂ ಅಂತ ತಿಳಿಯವನು ತನ್ನನ್ನು ತಾನು ತಿಳಿತಾನೆ ಅಹಂ ಅಂತ ಹೇಳಿ. ಅಹಂ ಅರ್ಥ, ಅಹಂ ಅನ್ನುವ ಶಬ್ದದಿಂದ ತಿಳಿಯಲ್ಪಡುವ ಪದಾರ್ಥ ಅಹಮರ್ಥ, ಅದು ಜೀವಾತ್ಮನ ಸ್ವರೂಪ. ಸಂವಿತ್ ಅನ್ನೋದು ಅವನ ಜ್ಞಾನ, ಧರ್ಮಭೂತ ಜ್ಞಾನ. ಅದರಿಂದ ಇಲ್ಲಿ ಅಹಮರ್ಥಸ್ಯೈವ ಆತ್ಮ ಸಮರ್ಥನಾತ್, ಅಹಮರ್ಥ ಅನ್ನೋದು ಆತ್ಮ. ಅದರಿಂದ ಬೇರೆ ವ್ಯಾಖ್ಯಾನದಲ್ಲಿ ನಿರ್ಗತ ಅಹಂ ಪ್ರತ್ಯಯ ಅಂತ ಅರ್ಥ ಮಾಡಿದ್ರು. ಇಲ್ಲಿ ನಿರಹಂಕಾರ ಅಂದರೆ ಅಹಂ ಪ್ರತ್ಯಯ ಇಲ್ಲದೆ ಇರೋನು ಅಂತ ಅರ್ಥ, ಮುಕ್ತನಾದವನು ಅಂತ ಅರ್ಥ. ಆ ಅರ್ಥವಲ್ಲ ಇಲ್ಲಿ ಅನ್ನೋದು ತೋರಿಸ್ತಾರೆ. ತಥೇವ ಇತಿ ನಿರ್ಮಮತ್ವ ನಿರಹಂಕಾರತ್ವಾಭ್ಯಾಂ ಇತ್ಯರ್ಥಃ. ಕ್ಷಮೀ ನ ಅಪಕರ್ತೃಷು ಕ್ಷಮಾ ವಿವಕ್ಷಿತ ಅದ್ವೇಷ್ಟ ಇತ್ಯಾದಿನ ಗತಾರ್ಥತ್ವಾತ್. ಕ್ಷಮೆ ಅಂತ ಹೇಳಿದ್ರೆ ನಾನು ನಿನ್ನ ಕ್ಷಮಿಸ್ಬಿಟ್ಟಿದ್ದೀನಿ ಹೋಗು ಅಂತ ಹೇಳ್ತೀವಲ್ಲ, ಆ ಅರ್ಥದಲ್ಲೂ ಮಾಡ್ಬೋದು. ಇಲ್ಲಿ ಸಹನೆ ಎನ್ನುವ ಅರ್ಥವನ್ನು ಹೇಳಿದ್ರು. ಯಾಕೆಂದ್ರೆ ಅದ್ವೇಷ್ಟ ಅನ್ನೋದ್ರಲ್ಲೇ ದ್ವೇಷವಿಲ್ಲ ಅನ್ನೋದು ಹೇಳಲ್ಪಟ್ಟಿತ್ತು. ಆದ್ದರಿಂದ ತಾನ್ ಸ್ಥಿತಿಕ್ಷಸ್ವ ಈ ಪ್ರಾಗುಕ್ತ ಅವರ್ಜನೀಯ ಸಾಂಸ್ಪರ್ಶಿಕ ದ್ವಂದ್ವ ತಿತಿಕ್ಷಾ ಸ್ಮಾರ್ಯತೆ. ದ್ವಂದ್ವಗಳು, ಅದರಲ್ಲಿ ಸುಖ ದುಃಖ ಮೊದಲಾದದ್ದು, ಚಳಿ ಗಾಳಿ ಬಿಸಿಲು ಮೊದಲಾದದ್ದೆಲ್ಲ ಏನೇನಿದೆಯೋ ಅದೆಲ್ಲ ಅದರಲ್ಲಿ ಹೊರಗಡೆಯಿಂದ ಆಗುವಂತಹ ದ್ವಂದ್ವಗಳು. ಒಳಗಡೆಯಿಂದ ಬರೋದನ್ನು ಅದು ನಮ್ಮ ಸಂಕಲ್ಪ ಪ್ರಭವಾನ್ ಕಾಮಾನ್, ಹೊರಗಡೆ ಬರೋದು ಮಾತ್ರ ಸ್ಪರ್ಶ ಅಸ್ತು ಕೌಂತೆಯ, ಅದನ್ನು ತಾನ್ ಸ್ಥಿತಿಕ್ಷಸ್ವ ಅಂತ ಹೇಳಲ್ಪಟ್ಟಿತು ಅಲ್ಲಿ. ಅದು ಇಲ್ಲಿ ಕ್ಷಮ ಶಬ್ದದಿಂದ ಹೇಳಲ್ಪಟ್ಟಿದೆ. ತತ್ಪೌನರುಕ್ಯ ಪರಿಹಾರಾಯ ಸಮದುಃಖ ಸುಖ ಇತ್ಯೇತತ್ ಅಭಿಮಾನಿಕ ವಿಷಯ. ತನ್ನ ಅಭಿಮಾನ, ತನ್ನ ಸಂಕಲ್ಪದಿಂದ ಉಂಟಾಗುವಂಥ. ತಥಾ ಸತಿ ನಿರ್ಮಮತ್ವ ನಿರಹಂಕಾರತ್ವ ಅನಂತರೋಕ್ತಿಶ್ಚ ಸಂಗಚ್ಯತೆ ಇತಿ ಸಾಂಕಲ್ಪಿಕಯೋ ಇತಿ ಉಕ್ತಂ. ಆದ್ದರಿಂದ ಸಂಕಲ್ಪದಿಂದ ಉಂಟಾಗುವಂಥ, ತನ್ನ ಸಂಕಲ್ಪದಿಂದಲೇ ಅಹಂಕಾರ ಮಮಕಾರ ಪ್ರಯುಕ್ತಯೋ ಸಂತುಷ್ಟ ಏನ ಕೇನಚಿತ್ ಇತಿ ವಕ್ಷ್ಯಮಾಣತ್ವಾತ್ ಯದರ್ಚ್ಛಾಲಾಭ ಸಂತುಷ್ಟ ಇತಿ ಪ್ರಾಗುಕ್ತತ್ವಾಚ ಸ ಏವ ಸಂತೋಷಃ ಅತ್ರಾಪಿ ಆದರಾರ್ಥಂ ಸಂಗ್ರಹೇಣ ಉಕ್ತಃ ಯದೃಚ್ಛ ಉಪನತೇನ ಏನ ಕೇನಾಪಿ. ಹಿಂದೆ ಸಂತುಷ್ಟಕ್ಕೇನ ಕೇನಚಿತ್ ಅಂತ ಇನ್ನು ಮುಂದೆ ಹೇಳಲ್ಪಡುತ್ತೆ. ಸಂತುಷ್ಟ ಏನ ಕೇನಚಿತ್ ಅಂತ, ಯದೃಚ್ಛಾಲಾಭ ಸಂತುಷ್ಟ ಅಂತ ಹಿಂದೆ ಹೇಳಲ್ಪಟ್ಟಿದ್ದು 4ನೇ ಅಧ್ಯಾಯದಲ್ಲಿ. ಅಲ್ಲಿಯೂ ಕೆಲವು ಗುಣಗಳು ಹೇಳಲ್ಪಟ್ಟಿತು. ಆದ್ದರಿಂದ ಅದನ್ನೇ ಇಲ್ಲಿ ಅದೇ ಕೂಡ ಇಲ್ಲಿ ಮತ್ತೆ ಸಂಗ್ರಹವಾಗಿ ಹೇಳಲ್ಪಡುತ್ತೆ. ಯದೃಚ್ಛಾ ಉಪನತೇನ ಏನ ಕೇನಾಪಿ, ತಾನಾಗಿಯೇ ಬಂದಿರೋದು ಅದನ್ನು ಇವನು ಸ್ವೀಕಾರ ಮಾಡ್ಬೋದು. ಅನ್ಯತ್ರಾಪಿ, ಅದು ಮಹಾಭಾರತದ ಪ್ರಮಾಣವನ್ನು ತೋರಿಸ್ತಾರೆ. ಏನ ಕೇನಚಿತ್ ಏನ ಕೇನಚಿದಾಚ್ಛನ್ನಃ ಏನ ಕೇನಚಿದಾಚ್ಛನ್ನಃ ಏನ ಕೇನಚಿದಾಶಿತಃ ಯತ್ರ ಕ್ವಚನ ಶಾಯಿ ಚ ತಂ ದೇವ ಬ್ರಾಹ್ಮಣಂ ವಿದುಹು. ದೇವತೆಗಳು ಕೂಡ ಅವನ್ನ ಬ್ರಾಹ್ಮಣರು ಅಂತ ಗೌರವಿಸ್ತಾರೆ. ಯಾರು ಅಂದರೆ ಏನ ಕೇನಚಿದಾಚ್ಛನ್ನಃ, ಏನು ಬಟ್ಟೆ ಸಿಗುತ್ತೋ ಅದರಿಂದ ತನ್ನ ಮೈಯನ್ನು ಮುಚ್ಕೊಳ್ತಾನೆ. ಏನ ಕೇನಚಿತ್ ಆಶಿತಃ, ಏನು ಪದಾರ್ಥ ಸಿಕ್ಕಿದ್ರೆ ಅದನ್ನು ತಿಂದು ಅದುವೇ ಅವನಿಗೆ ಊಟ, ಅದರಲ್ಲಿಯೇ ಸಂತೋಷ ಪಡ್ತಾನೆ. ಯತ್ರ ಕ್ವಚನ ಶಾಯಿ, ಎಲ್ಲಿ ಅಂದರೆ ಅಲ್ಲಿ ಮಲ್ಕೊಳ್ಳುವಂತಹವನು. ಇದು 3 ಕೂಡ ಈ ರೀತಿ ಇರೋವನೇ ಬ್ರಾಹ್ಮಣ ಅಂತ ತಿಳಿದ್ರು ಅಂತ ಅವನಿಗೆ ವಿಶೇಷವನ್ನು ಹೇಳಲ್ಪಡುವ ಹಾಗೆ ಅದುವೇ ಇಲ್ಲಿ ಹೇಳಲ್ಪಟ್ಟಿದೆ. ಯದೃಚ್ಛಾ ಉಪನತೇನ ಏನ ಕೇನಾಪಿ ಅಂತ ಇಲ್ಲಿ ಹೇಳಲ್ಪಟ್ಟಿರುವಂಥದ್ದು. ಶಾಸ್ತ್ರೀಯೇಷು ಅಯತ್ನ ಉಪನತೇಷು ಪ್ರಭೂತ ಅಲ್ಪ ಸರಸ ವಿರಸಾದಿ ವೈಷಮ್ಯಂ ನಾನುಸಂಧೇಯಂ ಇತಿ ಭಾವ. ಇದುವೇ ಇದಕ್ಕೆ ಅರ್ಥವೇನು ಅಂತ ಹೇಳಿದ್ರೆ, ಶಾಸ್ತ್ರೀಯವಾಗಿ ನಮಗೆ ಲಭ್ಯವಾದದ್ದು, ತಾನಾಗಿಯೇ ಬಂದಿರುವಂತಹದ್ದು, ಅದರಲ್ಲಿ ಸ್ವಲ್ಪ ಇದು ಹೆಚ್ಚಾಗಿದೆ, ಇದು ಕಡಿಮೆಯಾಗಿದೆ, ಇದು ಪ್ರಭೂತ, ಇದು ಅಲ್ಪ, ತಾನಾಗಿಯೇ ಬಂದದ್ದನ್ನು
ಇದು ಬಹಳ ಅಲ್ಪವಾದದ್ದು ಅಂತ ತಿಳಿಯೋದು, ಇದು ಬಹಳ ಅಧಿಕ ಅಂತ ತಿಳಿಯುವಂತಹದ್ದು, ಸರಸ ವಿರಸ, ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ತಿಳಿಯೋದು, ಈ ರೀತಿಯಾದ ವೈಷಮ್ಯವನ್ನು ಮಾಡಬಾರ್ದು ಅಂತ ಅರ್ಥ ಇದಕ್ಕೆ. ಆ ರೀತಿ ವೈಷಮ್ಯವನ್ನು ಮಾಡದೆ ಯಾವುದು ಬರುತ್ತೋ ಅದರಲ್ಲಿಯೇ ಅವನಿಗೆ ಸಂತೋಷ ಹೊಂದಿರುವಂತಹವನು ಅನ್ನೋದು. ಯಥೋಕ್ತಂ ಅಜಗರೇಣ, ಅಜಗರೋಪಾಖ್ಯಾನ ಅಲ್ಲಿ ಬರುತ್ತೆ. ನ ಸನ್ನಿಪತಿತಂ ಧರ್ಮ್ಯಂ ಉಪಭೋಗಂ ಯದೃಚ್ಛಯ ಪ್ರತ್ಯಾಚಕ್ಷೆ ನ ಚಾಪ್ಯೇನಂ ಅನುರುಂಧೆ ಸುದುರ್ಲಭಂ ಇತಿ. ಸನ್ನಿಪತಿತಂ ಅಂದರೆ ನಮ್ಮ ಕೈಯಲ್ಲಿ ಸಿಕ್ಕಿರುವಂತಹದ್ದು, ನಮ್ಮ ಹತ್ತಿರದಲ್ಲೇ ನಮಗೆ ಸಿಕ್ಕಿದೆ, ಅದು ಧರ್ಮ್ಯಂ, ಧರ್ಮವನ್ ಮಾರ್ಗವನ್ನು ಬಿಟ್ಟಿಲ್ಲದೆ ಇರುವಂಥದ್ದು. ಧರ್ಮಾತ್ ಅನಪೇತಂ, ಧರ್ಮ್ಯಂ ಅಂದರೆ ಧರ್ಮಾದ್ ಅನಪೇತಂ, ಧರ್ಮ ಮಾರ್ಗವನ್ನು ಬಿಟ್ಟಿಲ್ಲದೆ ಇರೋದು. ಯದೃಚ್ಛಯ ಉಪಭೋಗಂ, ಸಿಕ್ಕಿದಂತಹ ಉಪಭೋಗ ಯಾದೃಚ್ಛಿಕವಾಗಿ ಸಿಕ್ಕಿದೆ, ಧರ್ಮ್ಯವಾದದ್ದು ಸನ್ನಿಪತತ ತಾನೇ ಸಿಕ್ಕಿದೆ, ಎದೃಚ್ಛಾ ಲಾಭ ಧರ್ಮ ಮಾರ್ಗದಲ್ಲಿರುವಂಥದ್ದು. ಅದನ್ನು ನ ಪ್ರತ್ಯಾಚಕ್ಷೆ, ಅದನ್ನು ನಾನು ರಿಜೆಕ್ಟ್ ಮಾಡಲ್ಲ, ಹಿಂತಿರುಗಿಸೋದಿಲ್ಲ, ಅದನ್ನು ತಳ್ಳಿ ಹಾಕುವುದಿಲ್ಲ. ತಾನಾಗಿಯೇ ಬಂದರೆ ಶಾಸ್ತ್ರೀಯವಾದದ್ದು ಧರ್ಮ ಮಾರ್ಗದಲ್ಲಿ ಇರೋದು ಅದನ್ನು ನಾನು ಸ್ವೀಕಾರ ಮಾಡ್ತೀನಿ. ಅದೇ ರೀತಿ ಸುದುರ್ಲಭಂ ನ ಅನುರುಂಧೆ, ನಚಾಪಿಯೇನಂ ಅನುರುಂಧೆ ಸುದುರ್ಲಭಂ, ಬಹಳ ಪಡೆದುಕೊಳ್ಳೋ ಕಷ್ಟವಾದದನ್ನ ಹುಡ್ಕೊಂಡು ಹೋಗೋದಿಲ್ಲ ನಾನು ಪಡೆದುಕೊಳ್ಳೋದಕ್ಕೋಸ್ಕರ, ದುರ್ಲಭವಾದದ್ರೆ ಹಿಂದೆ ಹೋಗೋದಿಲ್ಲ, ಅದನ್ನು ಪಡೆದುಕೊಳ್ಬೇಕು ಅನ್ನೋ ಆಸೆಯಿಂದ ಹೋಗೋದಿಲ್ಲ, ತಾನಾಗಿಯೇ ಬಂದದ್ದನ್ನು ಧರ್ಮ್ಯವಾದದ್ದನ್ನು ತಳ್ಳಿ ಹಾಕೋದಿಲ್ಲ ಅಂತ ಹೇಳೋದು. ಇದುವೇ ಇಲ್ಲಿ ಹೇಳಲ್ಪಟ್ಟಿದ್ದು. ಸಂತುಷ್ಟ ಅನ್ನೋದಕ್ಕೆ ಎಷ್ಟು ವಿವರಣೆಯನ್ನು ಕೊಡ್ತಾರೆ ಸ್ವಾಮಿ ದೇಶಿಕನ್. ಸತತಂ ಇತಿ ಯೋಗಕಾಲೋಪಕಾರಕ ವಾಸನಾಸ್ಥೈರ್ಯಾರ್ಥಂ, ಸಂತುಷ್ಟ ಸತತಂ ಯೋಗಿ, ಸತತವಾಗಿ ಅಂತ ಅರ್ಥ. ಅದರಲ್ಲಿಯೇ ಉಪಕಾರಕ ವಾಸನ, ಯೋಗಕ್ಕೆ ಯೋಗ ಕಾಲದಲ್ಲಿ ಉಪಕಾರವಾಗುವಂತಹ ಒಂದು ಅದು ಸ್ಥಿರವಾಗಿರುವಂಥದ್ದು. ವಾಸನಾ ಸ್ಥೈರ್ಯಾರ್ಥಂ, ಅದುವೇ ಅವನಿಗೆ ಸ್ಥಿರವಾಗಿರಬೇಕು ಅನ್ನೋದನ್ನು ತಿಳಿಸುತ್ತೆ. ಸತತಂ ಅಂದರೆ ನಿರಂತರವಾಗಿ ಉಂಟಾಗುವಂಥದ್ದು. ಆ ರೀತಿಯ ಒಂದು ವಾಸನೆಯನ್ನು ಬೆಳೆಸ್ಕೊಳ್ಬೇಕು ಅವನು. ಸತತಂ ಯೋಗಿ, ಯೋಗ ಶಬ್ದಶ್ಚ ಅತ್ರ ಯೋಗದರ್ಶನ ಅನುಗ್ರಾಹಕ ಪ್ರಾಚೀನ ಅನುಸಂಧಾನ ಪರಃ, ಸಾಕ್ಷಾತ್ ಯೋಗಸ್ಯ ಸರ್ವದಾ ಕರ್ತುಂ ಅಶಕ್ಯತ್ವಾತ್ ಸತತಂ ಪ್ರಕೃತಿ ವಿಯುಕ್ತ ಆತ್ಮಾನುಸಂಧಾನ ಪರಃ ಅಂತ ಹೇಳ್ಬಿಟ್ಟು, ಯೋಗ ದರ್ಶನ ಅನುಗ್ರಹ, ಯೋಗ ದರ್ಶನಕ್ಕೆ ಅನುಗ್ರಹ ಮಾಡುವಂತಹ ಪ್ರಾಚೀನ, ಅದಕ್ಕೆ ಹಿಂದಿನ ಸ್ಥಿತಿ ಅನುಸಂಧಾನ, ಅನುಸಂಧಾನ ಮಾಡಿದ ಮೇಲೆ ಪ್ರತ್ಯಕ್ಷವಾಗುತ್ತೆ, ಅದರಲ್ಲಿ ದರ್ಶನವಾಗುತ್ತೆ. ಆದ್ದರಿಂದ ದರ್ಶನಾನುಗ್ರಾಹಕ ಪ್ರಾಚೀನ ಅನುಸಂಧಾನ ಪರಃ, ಅದಕ್ಕೆ ಹಿಂದಿನ ಅವಸ್ಥೆಯಾದ ಅನುಸಂಧಾನ, ಅನುಸಂಧಾನ ಮಾಡಿದ್ರೆ ಬರುತ್ತೆ. ಸಾಕ್ಷಾತ್ ಯೋಗ ಅನ್ನೋದು ಯಾವಾಗಲೂ ಆಗೋದಿಲ್ಲ, ಆಗಾಗ ಆಗ್ತಾ ಇರುತ್ತೆ ಯೋಗ ಕಾಲದಲ್ಲಿ, ಆಮೇಲೆ ಕಡೆಯಲ್ಲಿ ಫಲ ಬರುವವರೆಗೂ ಆಗೋದಿಲ್ಲ, ಫಲ ಬಂದಾಗ ಆಮೇಲೆ ಸಾಕ್ಷಾತ್ತಾಗಿ ಆಗುತ್ತೆ, ಅಲ್ಲಿವರೆಗೂ ಮಾಡೋದು. ಅಂದ ಸತತಂ ಪ್ರಕೃತಿಯುಕ್ತ ಆತ್ಮಸ್ವರೂಪದ ಅನುಸಂಧಾನ ಮಾಡ್ತಾ ಇರೋದು. ಸತತಂ ಆತ್ಮಚಿಂತನವತ್ ಅನಾತ್ಮಚಿಂತನ ನಿವೃತ್ತಿರಪಿ ಯೋಗ ಅಂತರಂಗಂ ಇತಿ ಯಥಾತ್ಮಶಬ್ದೇನ ಉಚ್ಯತೆ ನಿಯತ ಮನೋವೃತ್ತಿ. ಇದು ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ ಸ್ವಾಮಿ ದೇಶಿಕನ್. ನಿಯತ ಮನೋವೃತ್ತಿ ಅಂದರೆ ಮನಸ್ಸನ್ನು ನಿಯಮಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಒಂದರಲ್ಲಿ ಮನಸ್ಸನ್ನು ಇಡಬೇಕು, ಒಂದರಲ್ಲಿ ಮನಸ್ಸನ್ನು ನಿಯಮಿಸ್ಕೊಳ್ಬೇಕು. ಆತ್ಮಾನುಸಂಧಾನದಲ್ಲಿ ನಿಲ್ಲಿಸಿ ಆತ್ಮಕ್ಕಿಂತ ಬೇರೆಯಾದ ವಿಷಯಗಳಿಂದ ಹಿಂತೆಗೆದುಕೊಳ್ಬೇಕು. ಆದ್ದರಿಂದ ಇಲ್ಲಿ ಸತತಂ ಯೋಗಿ ಅಂತ ಹೇಳಿ ಯಥಾತ್ಮ ಅಂತ ಹೇಳಿರೋದಕ್ಕೆ ನಿಯತ ಮನೋವೃತ್ತಿ. ಯಾಕೆ ಅಂದರೆ ಆತ್ಮಚಿಂತನವನ್ನು ಹೇಗೆ ಮಾಡಬೇಕೋ ಅನಾತ್ಮಚಿಂತನೆಯಿಂದ ನಿವೃತ್ತವಾಗಬೇಕು. ಅದರಿಂದ ಅದು ಕೂಡ ಯೋಗಕ್ಕೆ ಅಂತರಂಗವಾದದ್ದು, ಅದರಲ್ಲಿ ಸೇರಿದೆ ಅಂತ ಹೇಳಿ ಆತ್ಮಶಬ್ದ ಯಥಾತ್ಮ ಅನ್ನೋದಕ್ಕೆ ಹಾಗೆ ಹೇಳ್ತಾರೆ. ಅನ್ಯೇಷಾಮಿತ್ರ ಸಂದೇಹ ಪ್ರಸಂಗ ತತ್ರ ಹಿ ಅಸ್ಯ ನಿಶ್ಚಯ ವಾಚ್ಯ. ದೃಢ ನಿಶ್ಚಯ ಅಂತ ಹೇಳಿದ್ರು ಶ್ಲೋಕದಲ್ಲಿ, ಬರೀ ದೃಢ ನಿಶ್ಚಯ, ದೃಢವಾದ ನಿಶ್ಚಯವುಳ್ಳವನು ಅಂದರೆ ಮಿಕ್ಕಿದವರೆಲ್ಲ ಯಾವ ವಿಷಯದಲ್ಲಿ ಸಂದೇಹವಿದೆಯೋ ಆ ವಿಷಯದಲ್ಲಿ ಇವನಿಗೆ ನಿಶ್ಚಯ ಇರಬೇಕು ಅಂತ ಅರ್ಥ. ಅನ್ಯೇಷಾಮಿತ್ರ ಸಂದೇಹ ಪ್ರಸಂಗ ತತ್ರ ಹಿ ಅಸ್ಯ ನಿಶ್ಚಯ ಸಚ ಅತ್ರ ಅನುಷ್ಠಾನ ಉಪಕಾರಕ ಏವ ಗ್ರಾಹ್ಯ ಅಧ್ಯಾತ್ಮಶಾಸ್ತ್ರ. ಅಧ್ಯಾತ್ಮಶಾಸ್ತ್ರದಲ್ಲಿ ಹೇಳಿರುವ ಒಂದು ವಿಷಯಗಳಲ್ಲಿ ದೃಢವಾದ ನಿಶ್ಚಯವನ್ನು ಹೊಂದಿರುವವನು ಅಂತ ಹೇಳಿ. ಇಲ್ಲದೆ ಹೋದರೆ ಫಲಪರ್ಯಂತವಾಗಿ ಅನುಷ್ಠಾನ ಮಾಡೋದು ಸಾಧ್ಯವಾಗೋದಿಲ್ಲ. ಮಧ್ಯದಲ್ಲಿ ಸಂದೇಹಗಳು ಬಂದರೆ ಅದು ವಿಚ್ಛಿನ್ನವಾಗಿಬಿಡುತ್ತೆ ಕರ್ಮವು. ಆದ್ದರಿಂದ ಅಲ್ಲಿ ದೃಢವಾದ ನಿಶ್ಚಯ ಇಟ್ಕೊಳ್ಬೇಕು. ಇದುವೇ ಸರಿ. ಇದು ಶಾಸ್ತ್ರಾರ್ಥದಲ್ಲಿ ದೃಢವಾದ ನಿಶ್ಚಯ ಅಂತ ಹೇಳೋದು ಬಹಳ ಪ್ರಧಾನವಾದದ್ದು. ಇನ್ನು ಕೆಲವು ಇದೆ, ಇನ್ನು ಮುಂದೆ ಇದೆ ಆತ್ಮಗುಣಗಳು ಎಲ್ಲ ಹೇಳಲ್ಪಡುತ್ತೆ. 7 ಶ್ಲೋಕಗಳು, 2 ಶ್ಲೋಕ ಆಗಿದೆ, ಇನ್ನೂ ಒಂದು ಸ್ವಲ್ಪ ತಾತ್ಪರ್ಯ ಚಂದ್ರಿಕೆ ಇದೆ, ಅದನ್ನು ಮುಂದುವರಿಸಿ ಮುಂದಿನ ಕ್ಲಾಸಿನಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳಿ
ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತಪದಾಂ ಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿ ಪಿನಾಯ ಮೇನೆ ಸ್ಮದ್ಗುರೋರ್ಭಗವತೋಸ್ತಿದೇಕಸಿಂಧೋ ರಾಮಾನುಜಸ್ಮರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.